ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ರಾಯರ ಸಂದೇಶ ಏನಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ರಾಯರ ಅಪಾರ ಭಕ್ತರಾಗಿರಬಹುದು, ರಾಯರನ್ನ ಬಹಳಷ್ಟು ಆರಾಧನೆಗಳನ್ನು ಮಾಡ್ತಾ ಇರಬಹುದು, ಅಥವಾ ಇತ್ತೀಚೆಗೆ ರಾಯರ ಭಕ್ತರಾಗೋದಕ್ಕೆ ರೆಡಿ ಆಗ್ತಾ ಇರಬಹುದು, ಅಥವಾ ನಿಮ್ಮ ಜಾತಕದಲ್ಲಿ ಗುರುಬಲ ಬಂದಿರಬಹುದು, ರಾಯರ ಕಡೆಗೆ ನಿಮ್ಮ ಗಮನ ಸೆಳೀತಾ ಇರಬಹುದು. ರಾಯರಿಂದ ನಿಮಗೆ ಏನು ಮೆಸೇಜ್ ಬರ್ತಾ ಇದೆ, ಯಾವೆಲ್ಲ ಸಂದೇಶ ರಾಯರಿಂದ ಬರ್ತಾ ಇದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ರಾಯರ ಸಂದೇಶ ಏನಾಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, ರಾಯರ ಹೆಸರನ್ನ 3 ಬಾರಿ ಹೇಳ್ಕೊಳ್ಳಿ, ಅಥವಾ ಕಮೆಂಟ್ ಬಾಕ್ಸ್ನಲ್ಲಿ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿಬಿಟ್ಟು ನೀವು ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬಹುದು. ನಿಮಗೆ ರಾಯರ ಮಂತ್ರ ಬರುತ್ತೆ ಅಂತ ಹೇಳಿದ್ರೆ, ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ವ್ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅಂತ ಹೇಳಿ ಕಣ್ಮುಚ್ಕೊಂಡು ಯಾವ ಕಾರ್ಡ್, ಕಣ್ಮುಚ್ಚಿ ಡೀಪ್ ಬ್ರೀತ್ ಮಾಡಿದ ನಂತರದಲ್ಲಿ ಯಾವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ನಾನು ಕೂಡ ರಾಯರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಇಲ್ಲಿ ನಿಮ್ಮ ಲೈಫಿಗೆ ಮುಂದೆ ಬರುವಂತಹ ದಿನಗಳಲ್ಲಿ ಸತ್ಯಗಳೇ ತೋರಿಸ್ತಾ ಹೋಗಲಿ, ಕಾರ್ಡ್ ಮುಖಾಂತರವಾಗಿ ನನ್ನ ಬಾಯಲ್ಲಿ ಸತ್ಯನೇ ಹೇಳಿಸ್ಲಿ ರಾಯರು ಅನ್ನೋದು ನಾನು ರಾಯರ ಹತ್ರ ಬೇಡ್ಕೊಳ್ತಾ ಇರ್ತೀನಿ. ಓಕೆ, ಬೇಡ್ಕೊಳ್ತೀನಿ ಈಗಲೂ ಕೂಡ. ಓಕೆ, ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಪಡೀರಿ ಅಂತ ಹೇಳ್ತಾ, ರಾಯರ ಸಂದೇಶ, ರಾಯರ ಮುನ್ಸೂಚನೆ, ಮುಂದಿನ ದಿನಗಳಲ್ಲಿ ಏನು ಮೆಸೇಜ್ ಬರ್ತಾ ಇದೆ ನಿಮಗೆ ರಾಯರಿಂದ ನೋಡ್ತಾ ಹೋಗೋಣ. ಓಕೆ, ಯಾರೆಲ್ಲ ಮೊದಲನೆಯ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮ್ಮ ರೀಡಿಂಗ್ ನೋಡೋಣ. ರಾಯರ ಸಂದೇಶ ಏನಾಗಿದೆ ನಿಮ್ಮ ವಿಚಾರವಾಗಿ, ಯಾವೆಲ್ಲ ವಿಚಾರಗಳು ರಾಯರಿಂದ ನಿಮಗೆ ಬರ್ತಾ ಇದೆ ನೋಡ್ತಾ ಹೋಗೋಣ. ಇಲ್ಲಿ ನಿಮ್ಮ ಎನರ್ಜಿ ಹೇಗಿದೆ, ರಾಯರಿಂದ ನಿಮಗೆ ಬರ್ತಾ ಇರುವಂತಹ ಮೇಜರ್ ಸೂಚನೆಗಳೇನು. ಇಲ್ಲಿ ಯಾವುದೋ ಒಂದು ಸಮಸ್ಯೆಯಿಂದ, ಈಗ ಬಳಲ್ತಾ ಇರುವಂತಹ ಬಹಳಷ್ಟು ದೊಡ್ಡ ಸಮಸ್ಯೆಯಿಂದ ಸ್ವಲ್ಪ ಚೇತರಿಕೆಗೊಳ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ನಿಮ್ಮ ಹಣಕಾಸಿನ ವಿಚಾರವಾಗಿ ಆಗಿರಬಹುದು. ಓಕೆ, ನಿಮ್ಮ ಲೈಫಲ್ಲಿ ಈ ಹಿಂದೆ ಪಟ್ಟಂತಹ ಕಷ್ಟಗಳು, ಬಹಳಷ್ಟು ಕಷ್ಟಗಳಿಂದ ನೀವು ರಾಯರನ್ನು ನಂಬಿದ ನಂತರದಲ್ಲಿ ನಿಮ್ಮ ಲೈಫ್ ನಿಧಾನವಾಗಿ ಬದಲಾಗ್ತಾ ಇದೆ ಅನ್ನೋದು ಇಲ್ಲಿ ನಾನು ನೋಡ್ತಾ ಹೋಗ್ಬೋದು. ಯಾವುದೋ ಒಂದು ಬಹಳಷ್ಟು ದೊಡ್ಡ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ರಿ ಹಿಂದೆ, ಆ ಸಮಸ್ಯೆ ಯಾರೋ ನಿಮ್ಮನ್ನು ಬಹಳಷ್ಟು ಹರ್ಟ್ ಮಾಡಿದ್ರು, ಯಾರು ನಿಮ್ಮಿಂದ ಬಹಳಷ್ಟು ಶತ್ರುತ್ವಗಳನ್ನ ಮಾಡ್ತಾಯಿದ್ರು ನಿಮ್ಮ ಲೈಫಲ್ಲಿ ಮುಂದೆ ಹೋಗೋದಕ್ಕೆ, ಯಾರೆಲ್ಲ ನಿಮಗೆ ಬಹಳಷ್ಟು ಮಾನಸಿಕವಾಗಿ ಕುಗ್ಗಿದ್ರು, ನೀವು ಕುಗ್ಗಿದ್ರಿ, ಆ ಎಲ್ಲದರಲ್ಲೂ ಕೂಡ, ಆ ಎಲ್ಲ ವಿಚಾರದಲ್ಲೂ ಕೂಡ ನಿಮ್ಮ ಲೈಫ್ ಈಗ ಬದಲಾಗ್ತಾ ಇದೆ ಅನ್ನುವಂತಹ ಸೂಚನೆ ರಾಯರಿಂದ ಮೇಜರಾಗಿ ಬರ್ತಾ ಇದೆ. ಮೈನರ್ ಅಲ್ಲ, ಯಾವುದೋ ಈಗ ನಾಳೆ ಬೆಳಗ್ಗೆ ಸರಿ ಹೋಗ್ಬಿಡುತ್ತೆ ಮತ್ತು ಅದೇ ಯಥಾ ಪ್ರಕಾರ ಕಷ್ಟಗಳು ಅಲ್ಲ. ರಾಯರನ್ನ ನೀವು ನಂಬಿದ ನಂತರದಲ್ಲಿ ಅದ್ಭುತವಾದಂತಹ ಒಂದು ದೊಡ್ಡ ಬದಲಾವಣೆ. ಓಕೆ, ಯಾವ ರೀತಿ ನೀವು ಈಗ ಬದುಕ್ತಾ ಇದ್ದೀರಿ ಇದರ ಆಪೋಸಿಟ್. ಓಕೆ, ನೀವು ತುಂಬ ಚೆನ್ನಾಗಿ ಬದುಕ್ತಾ ಇರಬಹುದು, ಬಟ್ ಇನ್ನೂ ಒಂದಷ್ಟು ಸ್ಟೆಪ್ ಮುಂದಕ್ಕೆ ಹೋಗೋ ಹಾಗೆ ನಿಮಗೆ ಯಾರೆಲ್ಲ ಹರ್ಟ್ ಮಾಡಿದ್ರು, ಯಾರೆಲ್ಲ ನೋವು ಮಾಡಿದ್ರು ಅದರಿಂದನೂ ಕೂಡ ಒಂದಷ್ಟು ದೊಡ್ಡ ರಿಲೀಫ್ ಕೂಡ. ಆ ಕರ್ಮಗಳನ್ನು ಬೇರೆಯವರು, ಅಂದರೆ ನಿಮಗೆ ಯಾರೇನೇ ಮಾಡಿದ್ರು ಕೂಡ ಆ ಕರ್ಮಗಳನ್ನು ಬೇರೆಯವರು ಅನುಭವಿಸ್ತಾ ಇರೋದು. ಯಾರು ನಿಮಗೆ ಬಹಳಷ್ಟು ನೋವು ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ನಡೆದುಕೊಳ್ತಾ ಇದ್ರು, ಬೇರೆಯವರು ಕೂಡ ಅನುಭವಿಸುವಂತಹ ಟೈಮ್ ಬಂದಿದೆ. ಓಕೆ, ನೀವು ಮಾಡಿದಂತಹ ಒಳ್ಳೆಯ ಕರ್ಮಗಳು ನಿಮ್ಮ ಹಿಂದೆ ಬರುವಂತಹ ಸಾಧ್ಯತೆಗಳಿದೆ. ಈ ಹಿಂದೆ ಬಹಳಷ್ಟು ರಾಯರನ್ನ ಆರಾಧನೆ ಮಾಡಿದ್ರಿ, ಪೂಜೆ ಪುನಸ್ಕಾರಗಳನ್ನು ಮಾಡಿದ್ರಿ, ರಾಯರ ಆರಾಧನೆಗಳನ್ನು ಮಾಡಿದ್ರಿ, ರಾಯರನ್ನು ಮಂತ್ರಾಲಯದಲ್ಲಿ ಹೋಗಿ ಭೇಟಿಯಾಗಿದ್ರಿ, ಎಲ್ಲನೂ ಆಗಿದೆ. ಈಗ ರಾಯರು, ಸಾಕ್ಷಾತ್ ರಾಯರ ಏನಿದೆಯಲ್ಲ, ಆ ರಾಯರನ್ನ ನೀವೇನು ನಂಬಿ ಮುಂದಕ್ಕೆ ಹೋಗಿದ್ರಿ ಅಲ್ವಾ, ಆ ವಿಚಾರವಾಗಿ, ರಾಯರ ವಿಚಾರವಾಗಿ ನೀವೇನೆಲ್ಲ ಸಂಕಲ್ಪಗಳನ್ನು ಮಾಡ್ಕೊಂಡಿದ್ರು ಅದೆಲ್ಲ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 2 ಆಫ್ ವಾಂಡ್ಸ್ ಬರ್ತಾ ಇದೆ. ಅಂದರೆ ನಿಮ್ಮ ಲೈಫಲ್ಲಿ ಯಾವುದೋ ಒಂದು ಸರಿಯಾದ ದಾರಿ ಬರ್ತಾ ಇದೆ, ಅದ್ಭುತವಾದಂತಹ ಬದಲಾವಣೆ ಇದೆ.
ಅದೇ ರೀತಿಯಲ್ಲಿ ನೀವು ನಿಮ್ಮ ಜೀವನದಲ್ಲಿ ಈಗ ಬಂದಿರುವಂತಹ ಯೋಗ, ಬರ್ತಿರುವಂತಹ ಯೋಗನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ನಾವು ಏನೇ ಪೂಜೆ ಪುನಸ್ಕಾರಗಳು ಮಾಡ್ಬೋದು, ನಾವು ಎಷ್ಟೇ ಆರಾಧನೆ ಜಪತಪಗಳನ್ನೆಲ್ಲ ಮಾಡ್ಬೋದು, ಬಟ್ ಆದರೆ ನಾವು ಆ ಕೊಟ್ಟಂತಹ ವರಾನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಬೇಕಾಗತ್ತೆ. ಕನ್ಫ್ಯೂಷನ್ ಬೇಡ ಅನ್ನುವಂಥದ್ದು. ರೈಟ್ ಡಿಸಿಷನ್, ಸರಿಯಾದ ನಿರ್ಧಾರಗಳನ್ನು, ಹೌದು ಭಗವಂತ ಕೊಡೋದಕ್ಕೆ ಶುರು ಮಾಡ್ದ ಅಂತ ಹೇಳಿದ್ರೆ ಅದ್ಭುತವಾಗಿ ಕೊಡ್ತಾನೆ ಇರ್ತಾನೆ, ಬಟ್ ಆದರೆ ಸರಿಯಾದ ರೀತಿಯಲ್ಲಿ ಅದನ್ನು ನೀನು ಇಟ್ಕೋ ಅಂತ ಹೇಳಿ, ಸರಿಯಾದ ರೀತಿಯಲ್ಲಿ ನೀನು ಮುಂದುವರಿ ಎನ್ನುವಂತಹ ರೀತಿಯಲ್ಲಿ ಇಲ್ಲಿ ಕಾರ್ಡ್ಸ್ಗಳನ್ನ ನಾನು ನೋಡಬಹುದು. ಹಾಗೆ ನನ್ನ ಲೈಫಲ್ಲಿ ನನ್ನ ಕಷ್ಟಗಳಿಗೆ, ನನ್ನ ಸಮಸ್ಯೆಗಳಿಗೆ ದಾರಿನೇ ಇಲ್ಲ, ನನ್ನ ಲೈಫಲ್ಲಿ ಮುಂದೆ ಹೋಗೋದಕ್ಕೆ ದಾರಿನೇ ಇಲ್ಲ ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ, ಭಗವಂತ ಇಷ್ಟು ದಿವಸ ಬಹಳಷ್ಟು ತಡ ಮಾಡಿರಬಹುದು ನಿಮ್ಮ ಲೈಫಲ್ಲಿ ಏನೇ ಒಂದು ಫಲಾನ ಕೊಡೋದಕ್ಕೆ, ಬಟ್ ಅದ್ಭುತವಾದಂತಹ ದಾರಿನ ಸೃಷ್ಟಿಸಿದಾನೆ. ಅದು 2 ತಿಂಗಳಲ್ಲೇ ನಿಮ್ಮ ಲೈಫಲ್ಲಿ ಅದ್ಭುತವಾದಂಥ ಹಾದಿಗೆ ನೀವು ಹೋಗ್ತೀರಿ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. 3 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವು ನಾನು ಹೇಳಿದ್ನಲ್ಲ, ಈ ಪ್ರೀವಿಯಸ್ಸಲ್ಲಿ ನೀವು ಬೇಡ್ಕೊಂಡಿದ್ದೇ ಬೇರೆ, ಭಗವಂತ ಕೊಡ್ತಾ ಇರೋದೇ ಬೇರೆ ಅನ್ನುವಂತಹ ರೀತಿಯಲ್ಲೇ ಇದೆ. ನಾವು 10 ಪಟ್ಟು ಬೇಡ್ಕೊಂಡಿದ್ರೆ ನಿಮಗೆ 100 ಪಟ್ಟು ರಾಯರಿಂದ ಒಂದಷ್ಟು ಎಲ್ಲ ರೀತಿಯಲ್ಲೂ ನಾವು ಯಾವತ್ತು ರಾಯರನ್ನ ಆರಾಧನೆ ಮಾಡ್ತೀವಿ, ನಿಮ್ಗೆ ಅನ್ನಿಸ್ಬೋದು ಆ ಟೈಮ್ಗೆ ನಿಮಗೆ ನೋವು ಆಗ್ತಾ ಇರ್ಬೋದು, ಅಥವಾ ಆ ಟೈಮಲ್ಲಿ ಇಷ್ಟು ಪೂಜೆ ಮಾಡಿದ್ರೂ ನನಗೆ ಇಷ್ಟು ನೋವು ಕಾಡ್ತಾ ಇದೆಯಲ್ಲ ಅಂತ ನಿಮ್ಗೆ ಅನ್ನಿಸ್ಬೋದು. ಬಟ್ ಆದರೆ ಒಂದು ಮಾತ್ರ ತಲೆಯಲ್ಲಿ ಇಟ್ಕೊಳ್ಳಿ, ನಮ್ಮ ಸುತ್ತ ಎಷ್ಟೆಲ್ಲ ಕೆಟ್ಟದಾಗ್ತಾ ಇದೆ ಅದೆಲ್ಲನೂ ಕೂಡ ರಿಮೂವ್ ಮಾಡ್ತಾ ಇರ್ತಾರೆ ರಾಯರು. ಇಲ್ಲಿ ನೋಡಿ, ನಮಗೆ ದಾರಿನೇ ಇಲ್ಲ ಅಂತ ಹೇಳಿದ್ರೆ ಭಗವಂತ ಇಲ್ಲೊಂದು ಒಳ್ಳೆಯ ಅದ್ಭುತವಾದಂತಹ ದಾರಿನ ಸೃಷ್ಟಿಸ್ತಾ ಇದ್ದಾನೆ. ಎಲ್ಲ ಕಡೆ ಬ್ಲ್ಯಾಂಕ್ ಆಗಿದೆ, ಬಟ್ ಇಲ್ಲಿ ದಾರಿ ಓಪನ್ ಆಗಿದೆ. ಅಂದರೆ ನನ್ನ ಜೀವನದಲ್ಲಿ ಹಾದಿನೇ ಕಾಣ್ತಾ ಇಲ್ಲ ಅಂತ ನೀವೇನಾದರೂ ಕೂತಿದ್ರೆ, ನಿಮ್ಮ ಜೀವನದಲ್ಲಿ ನೀವೇನು ಈಗ ಇದೊಂದು ನಿಮ್ಮ ಕರ್ಮನ ನೋಡುವಂಥ ಟೈಮ್. ಎಲ್ಲನೂ ಕೂಡ ಒಳ್ಳೆಯದನ್ನೇ ಮಾತಾಡಿ, ಒಳ್ಳೆಯದು ವಿಚಾರವಾಗೇ ಮಾತಾಡ್ತಾಯಿರಿ, ಒಳ್ಳೆಯ ವಿಚಾರವಾಗಿ ಯೋಚನೆ ಮಾಡ್ತಾಯಿರಿ, ಒಬ್ರಿಗೆ ಒಳ್ಳೆಯದನ್ನೇ ಬಯಸಿ. ಅದೇ ಕರ್ಮನೇ ನಿಮಗೆ ಬರುತ್ತೆ. 10 ಪಟ್ಟು ಕರ್ಮ ಅದೇ ಕರ್ಮನೇ ಬರುತ್ತೆ. ಅದೇ ನಾವು ಯಾರ್ದೋ ಬಗ್ಗೆ ಕೆಟ್ಟದಾಗಿ ಮಾತಾಡೋದು, ಅಥವಾ ಯಾರ್ದೋ ಬಗ್ಗೆ ಶತ್ರುತ್ವಗಳನ್ನು ಇದು ಮಾಡೋದು, ಅಥವಾ ಯಾರ್ದೋ ಲೈಫ್ನ ಹಾಳು ಮಾಡೋದಕ್ಕೆ ಹೋಗೋದು, ಆ ಜಲಸ್, ಆ ಮೂಮೆಂಟಿಗೆ ನಾವು ಕೆಟ್ಟವರು ಅಂತ ಅನಿಸಲ್ಲ ನಮಗೆ. ಅವ್ರು ಏನೋ ಮಾಡಿದ್ದನ್ನು ನಮ್ಮ ತಲೆಯಲ್ಲಿ ಇಟ್ಕೊಂಡ್ಬಿಡ್ತೀವಿ. ಸೊ ಆ ಥರದ್ದೆಲ್ಲನೂ ತಲೆಯಿಂದ ತೆಗೆದು ಹಾಕಿ, ಏಕೆಂದರೆ ನಿಮಗೆ ಒಳ್ಳೇದು ಏನು ಮಾಡಿದಿರಿ ಆ ಕರ್ಮನೇ ಬರುತ್ತೆ, 10 ಪಟ್ಟಾಗಿ ಬರುತ್ತೆ ಅಂತ ಹೇಳಿ. ಸೊ ಹಾಗಾಗಿ ಇಲ್ಲಿ ರಾಯರ ಮಕ್ಕಳಾಗಿದ್ದರೆ ನೀವೇನಾದರೂ ಇನ್ನೂ ರಾಯರಿಗೆ ಹತ್ತಿರ ಆಗಬೇಕು ಅನ್ನೋದಾದರೆ, ನಾವು ನಮ್ಮ ಮುಂದಿನ ಜೀವನದ ಬಗ್ಗೆ ಯೋಚನೆ ಮಾಡೋಣ. ನಾವು ಬೇರೆಯವ್ರಿಗೆ ಕೆಡುಕನ್ನು ಮಾತ್ರ ಯೋಚನೆ ಮಾಡೋದು ಬೇಡ. ನಿಮ್ಮ ಲೈಫಿಗೆ ಆಗಿರ್ಬೋದು, ಅಥವಾ ಯಾವುದೇ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಯಾರೇ ಒಬ್ರು ಇದ್ರೂ ಕೂಡ ಅಂಥವ್ರ ಲೈಫ್ನ ಯಾವ ರೀತಿ ತರ್ಬೋದು ಅನ್ನುವಂಥದ್ದು ನೀವು ನೋಡಿ. ಇಲ್ಲ ನನಗೆ ಹಠ ಜಾಸ್ತಿ, ಸಿಟ್ಟು ಕೋಪ ಜಾಸ್ತಿ, ನನಗೇನು ಮಾಡಬೇಕು ಅಂತ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರೆ, ನಾನು 7 ಚಕ್ರ ಬ್ರೇಸ್ಲೆಟ್ನ ತೋರಿಸಿದ್ದೀನಿ ಆಲ್ರೆಡಿ. ಇದರಲ್ಲಿ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ನಿಮ್ಮ ಕ್ರೌನ್ ಚಕ್ರದಿಂದ ಹಿಡಿದು ನಿಮ್ಮ ರೂಟ್ ಚಕ್ರದವರೆಗೂ ಕೂಡ ಇದನ್ನು ನಿಮಗೆ ಬ್ಯಾಲೆನ್ಸ್ ಮಾಡುತ್ತೆ. ಓಕೆ, ಇಲ್ಲಿ ಸಡನ್ ಲಕ್ ಕ್ರಿಯೇಟ್ ಮಾಡೋದಾಗಿರ್ಬೋದು, ನಿಮ್ಮ ಮನಸ್ಸಿಗೆ ಶಾಂತಿ ಆಗಿರಬಹುದು. ಇಲ್ಲಿ ಲಾವ ಹಾಕ್ಕೊಳ್ಳೋದ್ರಿಂದ ಅರ್ಥಿಂಗ್ ಮಾಡುತ್ತೆ, ಗ್ರೌಂಡಿಂಗ್ ಮಾಡುತ್ತೆ ನಿಮಗೆ. ಓಕೆ, ಏನೇ ಇದ್ರೂ ಭೂಮಿಯಿಂದ ಬರುವಂತಹ ಪಾಸಿಟಿವಿಟಿ ಯಾವುದೋ 2nd ಫ್ಲೋರ್ 3rd ಫ್ಲೋರ್ 4th ಫ್ಲೋರಲ್ಲಿ ಕೂತ್ಕೊಂಡ್ಬಿಟ್ಟಿರ್ತೀರಿ, ಆ ಭೂಮಿಗೂ ನಿಮಗೂ ಸಂಬಂಧನೇ ಇರೋದಿಲ್ಲ. ಗ್ರೌಂಡಿಂಗ್ ಆಗ್ತಾ ಇರಲ್ಲ ದೇಹಕ್ಕೆ. ಆಗೇನಾಗುತ್ತೆ, ರಚ್ಚು, ಕೋಪ, ಇನ್ಸೆಕ್ಯೂರ್ ಫೀಲು ಇದೆಲ್ಲನೂ ಬರ್ತಾ ಇರುತ್ತೆ. ಪೂಜೆ ಮಾಡಿದ್ದು ಕೂಡ ಬೇಗ ಅದು ನಿಮ್ಮ ದೇಹಕ್ಕೆ ಬರ್ತಾನೂ ಇರಲ್ಲ, ನಿಮ್ಮ ಆರಕ್ಕೆ ತಾಗ್ತಾ ಇರೋದಿಲ್ಲ. ಸೊ ಇದೆಲ್ಲನೂ ಇರುತ್ತೆ. ಒಂದು ಭೂಮಿ ಮೇಲೆ ಬರೀ ಕಾಲಿನಲ್ಲಿ ನಡ್ಕೊಂಡು ಓಡಾಡೋದು, ಪ್ರಕೃತಿಗೆ ಮಣ್ಣು ಮುಟ್ಟೋದು, ಗಿಡ ಮುಟ್ಟೋದು, ಗಿಡಗಳು ಹೊಸ ಪಾಟ್ಗಳನ್ನ ತರೋದು, ಇದನ್ನೆಲ್ಲ ಮಾಡ್ಕೊಂಡು ಬನ್ನಿ. ಸೊ 7 ಚಕ್ರ ಬ್ರೇಸ್ಲೆಟ್ ಏನಿದೆ 1200ಅಲ್ಲಿರುತ್ತೆ. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಇದು 12 ವರ್ಷದ ಮೇಲ್ಪಟ್ಟಿರುವಂತಹ ಎಲ್ಲ ಮಕ್ಕಳುಗಳಿಗೂ ಹಾಕ್ಕೊಳ್ಬೋದು, ನೀವುಗಳು ಹಾಕ್ಕೊಳ್ಬೋದು. ಇದನ್ನು ಹಾಕ್ಕೊಂಡು ನೀವೇನು ಮ್ಯಾನಿಫೆಸ್ಟ್ ಮಾಡ್ತೀರಾ ಆ ವಿಚಾರವಾಗಿ ಅದು ಆ್ಯಕ್ಟಿವ್ ಆಗ್ತಾ ಹೋಗುತ್ತೆ. ಓಕೆ, ಇಲ್ಲಿ ಕೆಲವೊಂದು ಸಲ ಬಹಳಷ್ಟು ಕನ್ಫ್ಯೂಷನ್, ಹಣಕಾಸಿನ ವಿಚಾರದಲ್ಲಿ ಒಂದಷ್ಟು ಸ್ಟೇಬಲ್ ಮೈಂಡ್ಸೆಟ್ ಇಟ್ಕೊಳ್ಬೇಕು ಅಂತ ಹೇಳಿ ತೋರಿಸುತ್ತೆ. ದುಡ್ಡು ಬಂದಾಗ ದಿಲ್ದಾರಾಗಿ ಖರ್ಚು ಮಾಡಿಬಿಡೋದು, ಆಮೇಲೆ ಅಯ್ಯೋ ಹಣ ಕಳ್ಕೊಂಡಲ್ಲ ಅನ್ನುವಂತಹ ಯೋಚನೆಗೆ ಒಳಗಾಗುವಂಥದ್ದು. ಸೊ ಇಂಥ ವಿಚಾರವಾಗಿ ನೀವೇನಾದರೂ ತುಂಬ ಹಣಕಾಸಿನ ಏನಾದರೂ ವ್ಯಾಯಾಮ ಮಾಡ್ತಾಯಿದ್ರೆ ದಯವಿಟ್ಟು ನಿಮ್ಮ ಕೈನ ಬಿಗಿಯಾಗಿ ಇಟ್ಕೊಳ್ಳಿ, ಅಥವಾ ನಿಮಗೆ ಬರ್ತಾ ಇರುವಂತಹ ಸ್ಯಾಲ್ರಿಗೆ ತಕ್ಕಂಥ ಒಂದು ಸೇವಿಂಗ್ಸು, ಅದು ಏನೇ ಆಗಿರ್ಬೋದು, ಅದು ಎಷ್ಟೇ ರೂಪಾಯಿಗಳಾಗಿರ್ಬೋದು, ಎಷ್ಟೇ ಲಕ್ಷಗಳಾಗಿರ್ಬೋದು, ಒಂದು ಚಿಕ್ಕ ಪುಟ್ಟ ಒಡವೆಗೆ ಇನ್ವೆಸ್ಟ್ ಮಾಡೋದು, ಅಥವಾ ಒಂದು ಕಡೆ ಅದು 1000ನೋ ಅದೊಂದು ಕಡೆ ಸೇವಿಂಗ್ಸ್ ಅಂತ ಮಾಡಿಡಿ. ಏಕೆಂದರೆ ನೀವು ಅವತ್ತು ಬಂದಿದ್ದು ಅವತ್ತೇ ಖರ್ಚು ಮಾಡೋದಕ್ಕೆ ಅಂತ ರೆಡಿಯಾಗಿರ್ತೀರ, ನಾಳೆ ನೋಡೋಣ ಅಂತ ಅಂದ್ಕೊಂಡಿರ್ತೀರ. ಮನಿನ ನೀವು ಎಷ್ಟು ಸೇವ್ ಮಾಡ್ತೀರೋ ನಿಮ್ಮ ಲೈಫ್ನ ಮನಿ ಮುಂದಕ್ಕೆ ಸೇವ್ ಮಾಡುತ್ತೆ.
ಸೊ ಹಣಕಾಸನ್ನು ಯಾರಿಗೇ ಬೇರೆಯವ್ರಿಗೆ ದಿಲ್ದಾರಾಗಿ ಖರ್ಚು ಮಾಡೋದಕ್ಕಿಂತ ಮುಂಚೆ 100 ಸಲ ಯೋಚನೆ ಮಾಡಿ. ನೀವು ಖರ್ಚು ಮಾಡ್ತಿರುವಂಥ ಹಣಕ್ಕೆ ಅಂಥ ವ್ಯಕ್ತಿಗಳು ಅರ್ಹರ ಅಂತ ಹೇಳಿ. ನೀವು ಯಾವಾಗ ಹಣಕಾಸನ್ನು ನೀವು ಒಂದು ಭಾಗ ನಿಮ್ಮ ದುಡಿಮೆಯಲ್ಲಿ ಒಂದು ಭಾಗ ಅಥವಾ ಏನೋ ಮನೆಯಲ್ಲಿ ಗಂಡನೋ ಮಕ್ಕಳೋ ಯಾರೋ ತಂದು ಕೊಟ್ಟಿದ್ರಲ್ಲಿ ಒಂದು ಭಾಗ ನೀವು ಎತ್ತಿಡೋಕ್ಕೆ ಅಂತ ಹೋದ್ರಿ ಅಂದರೆ ನಿಜವಾಗ್ಲೂ ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣ ನಿಮ್ಮ ಹತ್ರ ನಿಲ್ಲುತ್ತೆ ಅಂತ ಹೇಳಿ. ಒಂದು ಉಂಡಿನೋ ಅಥವಾ ಒಂದು ಕ್ಯಾಶ್ ಬಾಕ್ಸೋ ಆ ರೀತಿ ನಾನು ಸಾಕಷ್ಟು ಕ್ರಿಸ್ಟಲ್ಸ್ಗಳನ್ನ ಪೈರೇಟ್ ಸ್ಟೋನ್ ಇಟ್ಕೊಳ್ಳಿ ಅಂತ ಹೇಳಿದ್ದೀನಿ. ಯಾಕೆಂದರೆ ಪ್ರತಿದಿನ ಹಣ ನೋಡೋದಕ್ಕೆ ಹಣ ನಮಗೆಲ್ಲ ಬೇಕಲ್ವ. ಸೊ ಪೈರೇಟ್ ಇಡೋದು ಇಂಥದ್ದೆಲ್ಲ ಮಾಡ್ಕೊಳ್ಳಿ. ನಿಮಗೆ ಹಣನ ಎಷ್ಟು ನೀವು 10 ರೂಪಾಯಿ ಇಟ್ಟರೂ ಕೂಡ ಅದು ನಿಮ್ಮ ಕೈಯಲ್ಲಿ ನಿಲ್ಲುತ್ತೆ ಅಂತ ಹೇಳಿ ತೋರಿಸುತ್ತೆ. ಸೊ ಗುರುವಿನ ಆರಾಧನೆ ಮಾಡ್ತಾ ಇರೋದ್ರಿಂದ ಹಣಕಾಸಿನ ವಿಚಾರ ನೀವು ಏನು ಕೋರ್ಕೊಂಡ್ರೂ ಕೂಡ ಅದು ಭಾಳ ಬೇಗ ನಿಮಗೆ ನೆರವೇರುತ್ತೆ ಆ ಸಮಯ ಇದು ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ರಾಯರಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ನಾನು ಕೆಲವು ಟೀ ಲೀಫ್ ಮೆಸೇಜ್ಗಳನ್ನ ತರಿಸಿದ್ದೀನಿ. ಗ್ಯಾವೆಲ್ ಅಂತ ಹೇಳಿ ಬರ್ತಾ ಇದೆ, ಇನ್ವಾಲ್ವ್ಮೆಂಟ್ ವಿತ್ ದಿ ಲಾ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಇಲ್ಲಿ ಮನೆಯಲ್ಲಿ ಏನೇ ಒಂದು ವಿಚಾರ ಆಗಿರಲಿ, ಮನೆಯಲ್ಲಿ ಏನೇ ಒಂದು ಸಮಸ್ಯೆಗಳಾಗ್ತಾ ಇರಲಿ, ನಿಮ್ದು ಯಾವುದೋ ಒಂದು ಗುಂಗು ಯಾವುದೋ ಒಂದು ಗೋಜಲ್ಲಿ ನಿಮ್ಮ ತಲೆಗಳನ್ನು ಮುಳುಗಿಸಿರ್ತೀರಿ. ಸೊ ಮನೆಯಲ್ಲಿ ಆಗ್ತಿರುವಂತಹ ವಿಚಾರಗಳಿಗೆ ದಯವಿಟ್ಟು ನೀವು ಕೂಡ ತಲೆ ದೂಗಿಸಿ ತಲೆ ಬಾಗಿ ಮನೆಯಲ್ಲಿ ಏನು ಬೇಕು ಏನು ಬೇಡ ಅದ್ರ ಕಡೆ ಒಂದಷ್ಟು ಗಮನನ ಹರಿಸಿ ಅನ್ನುವಂತಹ ಮೆಸೇಜ್ ಕೂಡ ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ಸಿಹಾಸ್ ಬರ್ತಿದೆ, ಫ್ಯಾಮಿಲಿ ಮ್ಯಾಟ್ರಸ್. ಕೆಲವೊಂದು ಫ್ಯಾಮಿಲಿ ಮ್ಯಾಟ್ರಸ್ಗಳು ಆಗುವಂತಹ ಸಾಧ್ಯತೆಗಳು, ಖುಷಿ ವಿಚಾರಗಳು ಇರಬಹುದು, ಕಹಿ ವಿಚಾರಗಳನ್ನು ಇರಬಹುದು, ಕೆಲವೊಂದು ವಿಚಾರಗಳು ಬರುವಂತಹ ಸಾಧ್ಯತೆ ಇದೆ. ಸ್ವಲ್ಪ ಮನೆ ಕಡೆ ನೀವೇನಾದರೂ ಗಮನ ಹರಿಸ್ತಾ ಇಲ್ಲ ಅಂತ ಹೇಳಿದ್ರೆ ದಯವಿಟ್ಟು ನೀವು ಮೇಜರಾಗಿ ಮನೆ ಕಡೆ ಗಮನ ಹರಿಸಿ, ಫ್ಯಾಮಿಲಿ ವಿಚಾರವಾಗಿ ಗಮನ ಹರಿಸಿ, ಮಕ್ಕಳ ವಿಚಾರವಾಗಿ ಗಮನ ಹರಿಸಿ ಅನ್ನುವಂತಹ ಒಂದು ಅದ್ಭುತವಾದಂತಹ ಮೆಸೇಜ್ ರಾಯರಿಂದ ಕೊಡ್ತಾ ಇದೆ. ಗೊತ್ತಿಲ್ಲ ಅದು ಯಾಕೆ ಪದೇ ಪದೇ ಇಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತಲ್ಲ ಅಂತ ಹೇಳಿ ಆ್ಯಂಡ್ ಫ್ಯಾಮಿಲಿ ಮ್ಯಾಟರ್ಸ್ ಅಂತ ಕೊಟ್ಟಿದೆ. ಸೊ ಇಲ್ಲಿ ರೇನ್ಬೋ ಬರ್ತಿದೆ, ದಿ ಮೋಸ್ಟ್ ಡಿಫಿಕಲ್ಟ್ ಪಾರ್ಟ್ ಆಫ್ ಎ ಸಿಚುವೇಶನ್ ಈಸ್ ಓವರ್. ನಾ ಹೇಳಿದ್ನಲ್ಲ ಇಲ್ಲಿ ನಿಮ್ಮ ಲೈಫಲ್ಲಿ ಎಲ್ಲ ಕ್ರಿಟಿಕಲ್ ಸಮಸ್ಯೆಗಳನ್ನು ಏನು ಅನುಭವಿಸ್ತಾ ಇದ್ದೀರಲ್ಲ ಅದಕ್ಕೆಲ್ಲ ಎಂಡ್ ಆಗುವಂತಹ ಟೈಮ್ ಇದಾಗಿದೆ, ಎಂಡ್ ಆಗಿರುವಂತಹ ಟೈಮ್ ಬಂದುಬಿಟ್ಟಿದೆ. ಓಕೆ ಅನ್ನುವಂತಹ ಸೂಚನೆಯೂ ಕೂಡ ಈ ಟೀ ಲೀಫ್ ಮೆಸೇಜಲ್ಲೂ ಕೂಡ ಬರ್ತಾ ಇದೆ. ಎಂಥ ಕ್ರಿಟಿಕಲ್ ಇರುವಂತಹ ಮೋಸ್ಟ್ ಡಿಫಿಕಲ್ಟ್ ಆಗಿರುವಂಥ ಟೈಮ್ನ ನೀವು ಹೆದರಿಸಿ ಮುಂದಕ್ಕೆ ಬಂದುಬಿಟ್ಟಿದ್ದೀರಿ ಅನ್ನುವಂತಹ ರೀತಿಯಲ್ಲಿ ರೀಡಿಂಗ್ ಮೂಲಕ ತೋರಿಸ್ತಾ ಇದೆ. ಇಲ್ಲಿ ನೆಕ್ಸ್ಟ್ ಬರ್ತಿದೆ, ಆ್ಯಂಡ್ ಎಮೋಷ್ನಲಿ ಸೆಕ್ಯೂರ್ ಲವಿಂಗ್ ಫ್ಯಾಮಿಲಿ ಈಸ್ ಇಂಪಾರ್ಟೆಂಟ್ ಟು ಯು. ನೋಡಿ ಇಲ್ಲಿ ಯಾಕೆ ಪದೇ ಪದೇ ಫ್ಯಾಮಿಲಿ ವಿಚಾರ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಸೊ ಫ್ಯಾಮಿಲಿಯಲ್ಲಿ ಯಾರಾದರೂ ಸಮಸ್ಯೆಯಲ್ಲಿದ್ದರೆ ಅಥವಾ ಫ್ಯಾಮಿಲಿ ವಿಚಾರವಾಗಿ ಏನಾದರೂ ತಲೆನೋವಿದ್ದರೆ ದಯವಿಟ್ಟು ನೀವು ಆ ವಿಚಾರವಾಗಿ ಗಮನ ಹರಿಸಬೇಕಾಗತ್ತೆ. ನೀವು ಯಾವುದೋ ಒಂದು ವಿಚಾರದಲ್ಲಿ ಆ ಫ್ಯಾಮಿಲಿ ಕಡೆ ನೀವೇನಾದರೂ ಎದುರಿಸ್ತಾ ಇಲ್ಲ ಅಂದರೆ ಫ್ಯಾಮಿಲಿ ಕಡೆ ನೀವೇನಾದರೂ ತಲೆ ಕೊಡ್ತಾ ಇಲ್ಲ ಅಥವಾ ಫ್ಯಾಮಿಲಿ ಬಗ್ಗೆ ಅಷ್ಟು ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ನೋಡಿ, ಇದು ಏನೋ ಮೈನರಾಗಿ ಮನೇಲಿ ಏನೋ ಕಿರಿಕಿರಿ ಆಗಿರ್ಬೋದು, ಏನೋ ಆಗಿರಬಹುದು. ಮೇಜರಾಗಿ ನಿಮ್ಮ ಲೈಫಲ್ಲಿ ಓಕೆನಾ, ಮೇಜರಾಗಿ ಏನಾದರೂ ಸಮಸ್ಯೆಗಳಾಗ್ತಾ ಇರುತ್ತೆ. ಸೊ ಮಕ್ಕಳ ಕಡೆ ಗಮನ ಕೊಡುವಂಥದ್ದು ಅಥವಾ ಗಂಡನ ಕಡೆ, ಹೆಂಡತಿಯ ಕಡೆ, ಮನೇಲಿ ಏನು ನಡೀತಿದೆ ಅನ್ನೋವಂಥ ವಿಚಾರವಾಗಿ ಸ್ವಲ್ಪ ತಲೆ ಕೊಡಿಯಂತಹ ವಿಚಾರಗಳು ಒತ್ತಿ 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 ಟ್ಯಾರೋ ಕಾರ್ಡ್ ಮುಖಾಂತರವಾಗಿ ಹೇಳ್ತಾ ಇದೆ. ಓಕೆ, ಸೊ ಇದು ಇವತ್ತಿನ ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ನಿಮ್ಮ ರೀಡಿಂಗ್ ನೋಡೋಣ. ಇದು ರಾಯರ ಸಂದೇಶ ಆಗಿತ್ತು. ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರಿಗೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ನಿಮ್ಮ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ರಾಯರ ಸಂದೇಶ ಏನಾಗಿದೆ, ಯಾವೆಲ್ಲ ವಿಚಾರಗಳು ಬರುವಂಥದ್ದಿದೆ. ಓಕೆ, ರಾಯರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಒಂದು ಕಾರ್ಡನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, 4 ಆಫ್ ಸ್ವಾರ್ಡ್ಸ್. ಯಾಕೆ ನೆಮ್ಮದಿ ಇಲ್ಲದಿರುವಂತಹ ರೀತಿಯಲ್ಲಿ ಆಗಿದೆ, ಯಾರೋ ಏನೋ ಮಾತಾಡಿದ್ರು ಅಥವಾ ಯಾರೋ ಏನೋ ಬಹಳಷ್ಟು ಮನಸ್ಸಿಗೆ ನೋವು ಕೊಡ್ತಾ ಇರುವಂಥದ್ದು, ಕಿರಿಕಿರಿ ಮಾಡ್ತಾ ಇರುವಂಥದ್ದು, ನಿಮ್ಮ ನೆಮ್ಮದಿಯನ್ನು ಹಾಳು ಮಾಡ್ತಾ ಇರುವಂಥದ್ದು ಇಲ್ಲಿ ನಾನು ಮೇಜರಾಗಿ ನೋಡ್ತಾ ಇದ್ದೀನಿ. ಓಕೆ, ಭಾಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಿ. ಹಾಗೆ ನಿಮಗೆ ಈ ಸಮಯ ಏನಿದೆಯಲ್ಲ, ರಾಯರನ್ನ ಒಂದಿನ ಪೂಜೆ ಮಾಡಿಬಿಟ್ಟು ಮತ್ತೊಂದು ದಿನ ಮರೆಯುವಂಥದ್ದಲ್ಲ ರಾಯರ ಆರಾಧನೆ ಮಾಡುವಂಥದ್ದು. ರಾಯರನ್ನ ಒಂದು ಸಲ ಆರಾಧನೆ ಮಾಡೋದಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿದ್ರೆ ಕಂಟಿನ್ಯೂ ಆಗಿ ಶುರು ಮಾಡಿ. ಓಕೆ, ನಿಮಗೆ ಈಗ ಒಂದಷ್ಟು ಮೆಡಿಟೇಷನ್ ಸಹಾಯ ಬೇಕಾಗುತ್ತೆ.
ಮೆಡಿಟೇಷನ್ ನೀವು ಮಾಡಿಕೊಳ್ಳೇಬೇಕಾಗತ್ತೆ. ಏಕೆಂದರೆ ಅಷ್ಟು ಸಮಸ್ಯೆಗಳು, ಅಷ್ಟು ಗಾಬರಿ ಆತಂಕಗಳು ಎದುರಿಸ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ಬಹಳಷ್ಟು ಕಿರಿಕಿರಿಗಳು ಆಗ್ತಾಯಿದೆ, ಬಹಳಷ್ಟು ನೆಮ್ಮದಿ ಇಲ್ಲದೆ ಇರುವಂಥದ್ದು ಆಗ್ತಾಯಿದೆ. ದಯವಿಟ್ಟು ಸ್ಪಿರಿಚುವಲ್ ಕಡೆ ಅಥವಾ ನೀವು ಡಿವೋಟೀಸ್ ಆಗಬೇಕಾಗತ್ತೆ, ಅಥವಾ ರಾಯರ್ದು, ಬಾಬಾರ್ದು, ಗುರುವಾರದ ಯಾರೇ ದತ್ತಾರ್ದು, ಯಾರ್ದಾದ್ರೂ ಒಬ್ರದ್ದಾಗಿರಲಿ, ನೀವು ಆ ವಿಚಾರವಾಗಿ ಡಿವೋಟೀಸ್ ಆಗಬೇಕಾಗತ್ತೆ. ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ಲ, ನಿಮ್ಮ ತಲೆಯಲ್ಲೂ ಕಿರಿಕಿರಿ, ಇಲ್ಲ ಅಲ್ಲಿ ನಿಮ್ಮ ಸುತ್ತ ಇರೋ ಜನಗಳು ಹಿತವಾಗಿ ಮಾತಾಡಿದ್ರೂ ಕೂಡ ಬಹಳಷ್ಟು ಕಿರಿಕಿರಿಗಳು ಮಾಡ್ತಾ ಇದ್ದಾರೆ ಅಂತಲೇ ತೋರಿಸ್ತಾ ಇದೆ. ಸೊ ಅದಕ್ಕಾಗಿ ನಾನು ಏನು ಹೇಳ್ತೀನಿ ಅಂತ ಹೇಳಿದ್ರೆ, ದಯವಿಟ್ಟು ನೀವು ಒಂದಷ್ಟು ಸ್ಪಿರಿಚುವಲಿ ಕನೆಕ್ಟ್ ಆಗಿ ಪೂಜೆಗಳನ್ನು ಮಾಡುವಂಥದ್ದು, ಅದು ಕೂಡ ಮೆಡಿಟೇಷನ್ನೇ. ಪೂಜೆಗಳನ್ನು ಮಾಡುವಂಥದ್ದು, ಅಥವಾ 21 ದಿನ ವ್ರತಗಳನ್ನು ಮಾಡುವಂಥದ್ದು, ಯಾವುದೋ ಒಂದು ಸಂಕಲ್ಪಗಳನ್ನು ಕೈಗೊಳಿಸುವಂಥದ್ದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಮ ಮನಸ್ಸಿಗೆ ಸಮಾಧಾನ ಆದಂಗೆ ಆಗುತ್ತೆ. ನೀವೆಲ್ಲ ಏನು ಮಾಡ್ತಿದ್ದೀರಿ, ಒಂದು ದಿನ ಪೂಜೆ ಮಾಡ್ತೀರಿ, ಮಾರನೇ ದಿನ ಅದೇ ಯಥಾ ಪ್ರಕಾರ, ಇನ್ನೊಂದು ದಿನ ಮತ್ತು ಅದೇ ಯಥಾ ಪ್ರಕಾರ, ಈ ಥರ ಮಾಡ್ತಿದ್ದೀರಿ. ಮನಸ್ಸು ಸ್ಥಿಮಿತವಾಗಿಲ್ಲ, ಎರಡೆರಡು ಥರ ಆಡುವಂಥದ್ದು, ಎರಡೆರಡು ಥರ ಯೋಚನೆ ಮಾಡುವಂಥದ್ದು, ಆತಂಕ, ಗಾಬರಿ, ಟೆನ್ಷನ್ಸ್ಗಳು, ಇದು ಎಲ್ಲನೂ ಕೂಡ ನಿಮಗೆ ಬಹಳಷ್ಟು ತಲೆ ಕೆಡಿಸ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವು ವ್ಯಕ್ತಿಗಳ ವಿಚಾರವಾಗಿ ಬಹಳಷ್ಟು ಹಣಗಳನ್ನು ಕೊಡುವಂಥದ್ದು, ಇಲ್ಲಿ ಮೂರನೇ ವ್ಯಕ್ತಿಗಳಿಂದ ಬಹಳಷ್ಟು ಮಾನಸಿಕ ಕಿರಿಕಿರಿಗಳು ಜಾಸ್ತಿ ಆಗ್ತಾ ಇದೆ. ಸಂಬಂಧಗಳಲ್ಲೂ ಅಷ್ಟೇ, ಮೂರನೇ ವ್ಯಕ್ತಿಗಳ ಪ್ರವೇಶಗಳಿಂದ ಬಹಳಷ್ಟು ಹಿಂಸೆಗಳಾಗ್ತಾಯಿದೆ. ಅದರಿಂದ ದುಡ್ಡು ಕಾಸುಗಳು ಕೂಡ ಭಾಳಷ್ಟು ಕಳ್ಕೊಳ್ತಿದ್ದೀರಿ ಅಂತಲೂ ನಾನು ನೋಡ್ಬೋದು. ಹಣದ ಏನಿದೆ, ಹಣದ ಅರಿವು ಕೂಡ ನೀವು ಮಾಡಿದಿರಿ. ಯಾರು ತುಂಬ ನಂಬಿದಂತಹ ವ್ಯಕ್ತಿಗಳಿಗೆ ದುಡ್ಡು ಕೊಟ್ಟು ಲಾಸ್ ಆದಂಥದ್ದು ಕೂಡ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಹಾಗೆ ಇಲ್ಲಿ 3 ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ನಿಮ್ಮ ಮನಸ್ಸಿಗೆ ತುಂಬಾ ಹರ್ಟ್ ಆಗ್ತಾ ಇದೆ. ಪ್ರತಿ ಸತಿ ಸಂಬಂಧಗಳಲ್ಲಿ ಬಹಳಷ್ಟು ನೋವುಗಳನ್ನು ಬಹಳಷ್ಟು ತಿಂತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ ನನಗೆ. ಓಕೆ, ಸಂಬಂಧಗಳಲ್ಲಿ ವಿಪರೀತ ನೋವುಗಳನ್ನು ಕೊಡ್ತಾ ಇದ್ದಾರೆ. ನಿಮ್ಮ ರಿಲೇಷನ್ಶಿಪ್ ಆಗಿರ್ಬೋದು, ಗಂಡ ಹೆಂಡತಿ ನಡುವೆ ಆಗಿರ್ಬೋದು, ಇತ್ತೀಚೆಗೆ ಬಹಳಷ್ಟು ಕಿರಿಕಿರಿಗಳು ನಡೀತಾ ಇದೆ. ನಾನು ಹೇಳಿದ್ನಲ್ಲ, ದಯವಿಟ್ಟು ಮನೆಯಲ್ಲಿ ಏನಾದರೂ ಕ್ಲೀನಾಗಿಟ್ಟಿಲ್ಲ ಮನೆನ ಅಂತ ಹೇಳಿದ್ರೆ, ದಯವಿಟ್ಟು ಮನೆಗಳನ್ನು ಕ್ಲೀನ್ ಮಾಡುವಂಥದ್ದು, ಧೂಪಗಳನ್ನು ಹಾಕುವಂಥದ್ದು, ಇದೆಲ್ಲ ನಿಮ್ಮ ಅಟ್ಮಾಸ್ಫಿಯರ್ ಕ್ಲಿಯರ್ ಮಾಡುತ್ತೆ, ಅಟ್ಮಾಸ್ಫಿಯರ್ ಇನ್ನೂ ಖುಷಿ ಪಡಿಸುತ್ತೆ. ನೀವು ಅಷ್ಟೇ ಯಾವಾಗಲೂ ಪ್ರತಿದಿನ ಅಲಂಕಾರವಾಗಿ, ಹೆಣ್ಮಕ್ಳೇನಾದ್ರು ನೋಡ್ತಾ ಇದ್ದರೆ ಅಲಂಕಾರವಾಗಿರುವಂಥದ್ದು, ಏನೋ ನನ್ನ ಜೀವನದಲ್ಲಿ ಆಗೋಗ್ಬಿಟ್ಟಿದೆ, ಏನೋ ಒಂದು ಆಗೋಗ್ಬಿಟ್ಟಿದೆ, ಅಯ್ಯೋ ಲೈಫೇ ಕಳಿಸೋಯ್ತು, ಏನೋ ಒಂದು ಚಿಕ್ಕ ಪುಟ್ಟ ಜಗಳಕ್ಕೆ ಲೈಫೇ ಹೋಯ್ತು ಅನ್ನುವಂತಹ ರೀತಿಯಲ್ಲಿ ಕುತ್ಕೊಳ್ಳುವಂಥದ್ದು, ದಯವಿಟ್ಟು ಅದನ್ನು ಅವಾಯ್ಡ್ ಮಾಡಬೇಕಾಗತ್ತೆ ಅಂತಲೇ ಹೇಳ್ಬೋದು. ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ದಯವಿಟ್ಟು ಈಗಿನ ಸಮಯ ಏನಿದೆ, ಬಹಳಷ್ಟು ನೋವಿಂದ ತಿಂತಾ ಇದ್ದೀರಿ. ನಾನು ಹೇಳಿದ್ನಲ್ಲಿ ಯಾವುದಾದ್ರೂ ಒಂದು ಪೂಜೆ ಸಂಕಲ್ಪಗಳನ್ನು ಮಾಡ್ಕೊಳ್ಳಿ ನಿಮ್ಗೆ ನೀವೇ. ದಯವಿಟ್ಟು 7 ಚಕ್ರ ಬ್ರೇಸ್ಲೆಟ್ ಯಾರಾದರೂ ತೊಗೊಂಡಿಲ್ಲ ಅಂದರೆ ದಯವಿಟ್ಟು ತೊಗೊಂಡು ಹಾಕ್ಕೊಳ್ಳಿ. ಇದರಲ್ಲಿ ನಿಮ್ಮ 7 ಚಕ್ರಗಳನ್ನು ಬ್ಯಾಲೆನ್ಸ್ ಮಾಡುತ್ತೆ. ಭೂಮಿಯಿಂದ ಬರುವಂತಹ ಪಾಸಿಟಿವಿಟಿ ನೀವು ಹೀರ್ಕೊಳ್ಬಹುದು. ಹಾಗೆ ನಿಮ್ಮಲ್ಲಿ ಏನೆಲ್ಲ ಸಮಸ್ಯೆಗಳಿದೆ, ಆರೋಗ್ಯದಾಗಿರ್ಬೋದು, ಸಂಬಂಧಗಳಲ್ಲಾಗಿರಬಹುದು, ಧೈರ್ಯ ಇಲ್ಲದೆ ಭಯ ಆಗ್ತಾ ಇರುವಂಥದ್ದಾಗಿರ್ಬೋದು, ದೃಷ್ಟಿ ಆಗಿರಬಹುದು. ಏಕೆಂದರೆ ಟರ್ಕಾಯ್ಸ್ ಇರೋದ್ರಿಂದ, ಟರ್ಕಾಯ್ಸ್ ಮತ್ತು ಗ್ರೀನ್ ಅವೆಂಚೂರಿನ್ ಜೊತೆಯಲ್ಲೇ ಇರೋದ್ರಿಂದ ದೃಷ್ಟಿಯನ್ನು ಬ್ರೇಕ್ ಮಾಡುತ್ತೆ. ಗ್ರೀನ್ ಅವೆಂಚೂರ್ ಏನು ಮಾಡುತ್ತೆ, ಸಡನ್ ಲಕ್ ಕ್ರಿಯೇಟ್ ಮಾಡುತ್ತೆ. 7 ಚಕ್ರ ಬ್ರೇಸ್ಲೆಟ್ ಹಾಕೊಳ್ಳುವಂಥದ್ದು ಕೂಡ ಒಂದಷ್ಟು ಹೀಲಿಂಗಿಗೆ ಏನಾಗುತ್ತೆ, ಹೆಲ್ಪ್ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ನೀವು ದಯವಿಟ್ಟು ದಿನದಲ್ಲಿ ಯಾವುದಾದ್ರೂ ಒಂದು ಹೊತ್ತು ಕನಕಧಾರ ಸ್ತೋತ್ರನೋ, ಹನುಮಾನ್ ಚಾಲೀಸೋ, ಏನಾದರೂ ಒಂದು ಹೇಳುವಂಥದ್ದು ಮಾಡ್ಕೊಳ್ಳಿ. ಅದೇನಾಗುತ್ತೆ, ನಿಮಗೆ ಒಂದಷ್ಟು ಇನ್ನೂ ಕೂಡ ಲೈಫಲ್ಲಿ ಮುಂದೆ ಹೆಜ್ಜೆ ಇಡೋದಕ್ಕೆ ಒಂದಷ್ಟು ಧೈರ್ಯ ಬೇಕಾಗತ್ತೆ. ಹಾಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂತಹ ಕೆಲವೊಂದು ವಿಚಾರಗಳು ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಇಲ್ಲಿ ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಇಲ್ಲಿ ನೋಡಿ, ಯಾರ ಹತ್ರ ನೆಮ್ಮದಿಯಾಗಿ ಕೂರೋದಕ್ಕಾಗ್ತಾ ಇಲ್ಲ, ನಿಲ್ಲೋದಕ್ಕಾಗ್ತಾ ಇಲ್ಲ, ಮನಸ್ಸಿಗೆ ಸಮಾಧಾನ ಇಲ್ಲ. ಹಣಕಾಸಿನ ವಿಚಾರವಲ್ಲೂ ಕೂಡ ಒಂದಷ್ಟು ಪ್ರಾಬ್ಲಮ್ಸ್ಗಳಿದೆ. ಯಾರೇನು ಅಂದ್ಕೊಳ್ತಾರೋ, ನಿಮ್ಮ ಬೆನ್ನ ಹಿಂದೆ ಕೆಲವು ವ್ಯಕ್ತಿಗಳು ಮಾತನಾಡ್ಕೊಳ್ತಾ ಇರೋವಂಥದ್ದು, ಇದೆಲ್ಲನೂ ಕೂಡ ನಿಮಗೆ ಮಾನಸಿಕವಾಗಿ ತುಂಬಾ ಹೋಗ್ತಾ ಇದ್ದೀರಿ. ಸೊ ನೀವೇನು ಮಾಡಬೇಕಾದ್ರೆ, ಒಂದಷ್ಟು ನೀವು ಇನ್ನಷ್ಟು ಕೂಡ ರಾಯರ ಭಕ್ತರಾಗಿದ್ದರೆ ರಾಯರ ಮಂತ್ರನ ಬರೆಯುವಂಥದ್ದು, ಅಥವಾ ಎದ್ರು ಕೂತ್ರು ಶ್ರೀ ರಾಘವೇಂದ್ರಾಯ ನಮಃ, ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳುವಂಥದ್ದು. ಆ ರಾಘವೇಂದ್ರ ಅನ್ನುವಂತಹ ಮಂತ್ರದಲ್ಲಿ ಅದ್ಭುತವಾದಂತಹ ಶಕ್ತಿ ಇದೆ. ಅದನ್ನು ಹೇಳ್ಬೋದು. ರಾಮ ರಾಮ ರಾಮ, ಆ ರಾಮ 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 ಅನ್ನುವಂತಹ ಹೇಳೋ ಪದಗಳು ಏನಿದೆಯಲ್ಲ, ನಮ್ಮ ಲೈಫಿಗೆ ಒಂದಷ್ಟು ಪ್ರೊಟೆಕ್ಷನ್ ರೀತಿ ಕೊಟ್ಟಿರುತ್ತೆ. ನಮ್ಮ ಲೈಫಿಗೆ ಒಂದಷ್ಟು ಯಾರೇನೇ ಸಮಸ್ಯೆ ಕ್ರಿಯೇಟ್ ಮಾಡ್ತಾಯಿದ್ರು, ಯಾರೇನೇ ಮಾತಾಡ್ಕೊಳ್ತಾ ಇದ್ರು ಕೂಡ ಅದು ಅವ್ರ ಲೈಫಲ್ಲೇ ಆಗ್ತಾ ಇರುತ್ತೆ. ಯಾಕೆಂದರೆ ರಾಮ ರಾಮ, ರಾಘವೇಂದ್ರ ರಾಘವೇಂದ್ರ ಅಂತ ಹೇಳ್ತಾ 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 ನಿಮ್ಮ ಆರಾನೇ ಒಂದಷ್ಟು ದೈವಿಕ ಶಕ್ತಿಯನ್ನಾಗಿ ಮಾಡ್ಕೊಂಡ್ಬಿಟ್ಟಿರ್ತೀರಿ. ಪ್ರತಿ ಸತಿ ಆಗಿನ ಕಾಲದ ಜನಗಳು ನೋಡಿ,
ಪ್ರತಿ ಸತಿ ಎದ್ರು ಕೂತರು ಯಾವುದೋ ಒಂದು ದೇವ್ರದ್ದು ಹೆಸರು ಹೇಳ್ತಾಯಿದ್ರು. ನಾವು ಕೂಡ ಹೇಳ್ತೀವಿ, ದಯವಿಟ್ಟು ನೀವೇನಾದರೂ ಹೇಳ್ತಾ ಇಲ್ಲ ಅಂತ ಹೇಳಿದ್ರೆ ಎದ್ರು ಕೂತ್ರು ಯಾವುದಾದ್ರೂ ಒಂದು ಹನುಮರನ್ನ ನೆನೆಸ್ಕೊಳ್ತೀರಾ. ಹನುಮ ಏನು ಅಂತ ಹೇಳಿದ್ರೆ ಅವನನ್ನು ನೆನೆಸ್ಕೋಬೇಕು ಅಂದರೆ ರಾಮನ್ನೇ ಕರಿಬೇಕು. ಅವನು ರಾಮ ಅಂದ ತಕ್ಷಣವೇ ಇಲ್ಲೇ ಎಲ್ಲೋ ಒಂದು ಕಡೆ ಕೂತ್ಕೊಂಡ್ಬಿಟ್ಟಿರ್ತಾನೆ. ನಿಮ್ಮಲ್ಲೇ ಅಷ್ಟೇ, ನೀವು ರಾಮ 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 ಅಂತ ಹೇಳ್ತಾ ಹೋದರೆ ಅಲ್ಲೇ ಅವನು ಬಂದು ಕೂತ್ಬಿಟ್ಟಿರ್ತಾನೆ. ಅದು ಎಂಥ ಜಾಗದಲ್ಲಾದರೂ ಕೂತ್ಕೊಂಡು ಹೇಳಿ ನೀವು, ಅವನಲ್ಲಿ ಬರ್ತಾನೆ. ಸೊ ಇದರಿಂದ ಏನಾಗುತ್ತೆ, ಒಂದಷ್ಟು ನೀವು ಚಾಮ್ ರೀತಿ ಕಾಣ್ತೀರಿ. ಪೇಜ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆಗ ನಿಮ್ಮ ಲೈಫಲ್ಲಿ ಹೊಸ ಚೈತನ್ಯ ಮೂಡುತ್ತೆ. ಇದರಲ್ಲೂ ಅಂತೂ ಹುಣ್ಣಿಮೆ ಕಳೆದ ನಂತರದಲ್ಲಿ ನಿಮ್ಮ ಫೇಸಲ್ಲಾಗಿರ್ಬೋದು, ನೀವೇನು ಇವತ್ತಿಂದನೇ ಶುರು ಮಾಡ್ಕೊಂಡು ಹೋಗ್ತಿರೋ ರಾಯರ ಮಂತ್ರ ಜಪ ಮಾಡುವಂಥದ್ದು, ಅಥವಾ ರಾಯರ ವಿಚಾರವಾಗೋ, ಅಥವಾ ಏನು ನೀವು ಅರಿಶಿಣದ ನೀರಿನಲ್ಲಿ ಸ್ನಾನ ಮಾಡುವಂಥದ್ದು, ಇದು ಎಲ್ಲ ಮಾಡ್ತಾ ಇರೋದ್ರಿಂದ ಹುಣ್ಣಿಮೆ ಕಳೆದ ನಂತರದಲ್ಲಿ ನಿಮ್ಮ ಮುಖದಲ್ಲಿ ಬಹಳಷ್ಟು ಅದ್ಭುತ ಬದಲಾವಣೆಗಳು, ನಿಮ್ಮ ಲೈಫಲ್ಲಿ ಯಾವ ಹಾದಿಗೆ ಹೋಗಬೇಕು ಅನ್ನುವಂಥದ್ದು. ಹೌದು, ಕೆಲಸದ ವಿಚಾರದಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ನೀವು ನೋಡಿದ್ರಿ. ಹಿಂದೆ ಏನೇನೆಲ್ಲ ನಿಮ್ಮ ಕೆಲಸದ ಜಾಗದಲ್ಲಾಗಿರ್ಬೋದು, ನಿಮ್ಮ ವ್ಯವಹಾರದ ಸ್ಥಳಗಳಲ್ಲಾಗಿರ್ಬೋದು, ಜನಗಳಿಂದ ಏನೆಲ್ಲ ಪ್ರಾಬ್ಲಮ್ಸ್ನ ನೀವು ಫೇಸ್ ಮಾಡ್ತಾಯಿದ್ರಿ, ಅದರಿಂದನೂ ಕೂಡ ಮುಕ್ತಿ ಆಗುವಂತಹ ಸಮಯ ಇದು ಅಂತ ಹೇಳಿ. ಎಲ್ಲದಕ್ಕೂ ಅಂತ್ಯ ಆಗಿದೆ. ಅಂದರೆ ಬಹಳಷ್ಟು ಸಮಸ್ಯೆಗಳು, ವರ್ಕ್ ಪ್ರೆಷರ್ಸ್, ಬಿಸ್ನೆಸ್ ಲಾಸ್, ಇದೆಲ್ಲನೂ ಕೂಡ ನಿಮ್ಮ ಲೈಫಲ್ಲಿ ಅಂತ್ಯಗೊಂಡಿದೆ, ಮುಗಿದಿದೆ. ಆ ಥರದ್ದೊಂದು ಸಮಸ್ಯೆ, ನೋವು ಏನಿದೆಯಲ್ಲ ಅದು ಮುಗಿದಿದೆ ಅಂತಲೇ ತೋರಿಸ್ತಾ ಇದೆ. ಓಕೆ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ನಿಮಗೆ ಟೀ ಲೀಫ್ ಮೆಸೇಜ್ ರಾಯರಿಂದ ಏನು ಬರ್ತಾ ಇದೆ? ಇಲ್ಲಿ ಟರ್ಕಿ ಬರ್ತಿದೆ, ಸಮೋನ್ ಈಸ್ ಬಿಹೇವಿಂಗ್ ಸ್ಟುಪಿಡ್ಲಿ ಅಂತೇಳಿ. ನಾನು ಹೇಳಿದೆ ಅಲ್ಲ ನಿಮಗೆ, ಫಸ್ಟ್ನೇ ಕಾರ್ಡ್ ಇಲ್ಲಿ ನೋಡಿ, ಪೇಜ್ 4 ಆಫ್ ಸ್ವಾರ್ಡ್ಸ್ ಬರ್ತಿದೆ. ನೀವು ಸುಮ್ಮನೆ ಇದ್ದರೂ ಕೂಡ ಕಾಲು ಕೆರ್ಕೊಂಡು ಬರುವಂತಹ ಜನ, ಟ್ರಿಗರ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಡುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾಯಿದ್ದಾರೆ. ನಿಮಗೆ ಟ್ರಿಗರ್ ಮಾಡುವಂಥದ್ದು, ನಿಮಗೆ ಅಂದರೆ ಅವರು ಒಳ್ಳೆಯವರು ಆಗೋದಕ್ಕೆ ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡುವಂಥದ್ದು, ಸ್ಟುಪಿಡ್ ರೀತಿಯಲ್ಲಿ ನಿಮ್ಮ ಮುಂದೆ ವರ್ತನೆ ಮಾಡುವಂಥದ್ದು, ಆದರೆ ಜನಗಳ ಮುಂದೆ ಅವರು ಒಳ್ಳೆಯವರು ಅನ್ನುವಂತಹ ರೀತಿಯಲ್ಲಿ ಪೋಟ್ರೆ ಮಾಡುವಂಥದ್ದು, ಈ ರೀತಿಯೆಲ್ಲ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಸತ್ಯ ತಿಳಿತಾ ಇದೆ. ಇಲ್ಲಿ ಯೂನಿಕಾರ್ನ್ ಬರ್ತಾ ಇದೆ, ಯೂಸ್ ಯುವರ್ ಇಂಟ್ಯೂಷನ್ ಟು ಮೇಕ್ ಬೆನಿಫಿಷಿಯಲ್ ಚೇಂಜಸ್ ಅಂತ ಹೇಳಿ. ಪ್ರತಿ ಬಾರಿ ಯಾರೋ ಅವ್ರ ಜೀವನನೇ ನೆಟ್ಗಿರೋದಿಲ್ಲ, ಯಾರೋ ಹೇಳಿಬಿಡ್ತಾರೆ, ಅಯ್ಯೋ ನಿನ್ನ ಲೈಫಲ್ಲಿ ಅದನ್ನು ಮಾಡಬಾರ್ದಾಗಿತ್ತು, ಯಾಕೆ ಈ ಥರ ಮಾಡೋಕ್ಕೋಗಿದ್ದೆ, ಅದನ್ನು ಮಾಡಬಾರ್ದಾಗಿತ್ತು, ಅಯ್ಯೋ ಇದು ಈ ಥರ ದಾರಿ. ಆ ಹೇಳ್ತಿರೋರೇ ನೆಟ್ಟಿಗೆ ಜೀವನ ಮಾಡ್ತಿರಲ್ಲ, ಹೇಳ್ತಿರೋರ ಮನೆಗಳೇ ನೆಟ್ಟಿಗಿರೋದಿಲ್ಲ. ಅವ್ರು ಹೇಳ್ದಂಗೆ ಬದುಕೋದಕ್ಕಂತೂ ನಿಮ್ಮ ಕೈಯಲ್ಲಿ ಆಗೋದಿಲ್ಲ. ನಿಮ್ಮ ಇಂಟ್ಯೂಷನ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಅದಕ್ಕೆ ಹೇಳಿ, ದೇವರು ಪ್ರಾರ್ಥನೆ ಮಾಡ್ಕೊಳ್ಳಿ, ಮೆಡಿಟೇಷನ್ನ ಮಾಡ್ಕೊಳ್ಳಿ, ಒಂದಷ್ಟು ನಿಮ್ಮ ಉಸಿರಾಟದ ಕಡೆ ಗಮನ ಕೊಡ್ಕೊಳ್ಳಿ, ಒಂದಷ್ಟು ಧ್ಯಾನ, ಜಪಗಳು, ಎದುರು ಕೂತರು ಭಗವಂತನ ಸ್ಮರಣೆ, ಇದು ಎಲ್ಲನೂ ಕೂಡ ನಿಮ್ಮ ಇಂಟ್ಯೂಷನ್ ಪವರ್ ಜಾಸ್ತಿ ಮಾಡುತ್ತೆ. ನಿಮ್ಮ ಲೈಫಲ್ಲಿ ನಾನು ಯಾವ ಹಾದಿಗೆ, ಯಾವ ಹೆಜ್ಜೆನ ಇಡಬೇಕು, ಹೇಗೆ ಮುಂದಕ್ಕೆ ಹೋಗಬೇಕು ಅನ್ನುವಂತಹ ಸರಿಯಾದ ದಾರಿ ಕೂಡ ನಿಮ್ಮ ಬುದ್ಧಿವಂತಿಕೆನೇ ನಿಮಗೆ ತೋರಿಸ್ಕೊಂಡು ಹೋಗುತ್ತೆ ಇನ್ನು ಮುಂದೆ ಅಂತ ಹೇಳಿ ತೋರಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಮೆಸೇಜ್ ಕ್ರೌನ್ ಬರ್ತಿದೆ. ಹಾನರ್ ಆ್ಯಂಡ್ ರೆಸ್ಪೆಕ್ಟ್ ವಿಲ್ ಕಮ್ ಟು ಯು. ಬಹಳಷ್ಟು ಹೊಗಳಿಕೆ, ಪ್ರಶಂಸೆಗಳು, ಇವತ್ತೇನು ಜನಗಳು ನಿಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಲೈಫಲ್ಲಿ ಏನೋ ನೆಗೆಟಿವ್ ಆಗಿಬಿಡುತ್ತೆ ಅನ್ನುವಂತಹ ಅಂಬಲದಲ್ಲಿ ವೇಟ್ ಮಾಡ್ತಾ ಇದ್ದಾರೆ, ಅಂಥ ಜನಗಳ ಬಾಯಲ್ಲೇ ಕಿರೀಟ ಹಾಕಿಸ್ಕೊಳ್ಳುವಂಥದ್ದು ಕೂಡ ಇದೆ. ಕಿರೀಟ ಅಂದರೆ ಹೊಗಳಿಕೆಗಳು ಇದೆ. ಅಂಥವ್ರು ಇವತ್ತು ಏನು ನಿಮ್ಮನ್ನ ತೆಗಳಿದ್ರೋ ಅಂಥವ್ರ ಬಾಯಲ್ಲಿ ಹೊಗಳಿಕೆಗಳು ಬರುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಮೈಸ್ ಬರ್ತಾ ಇದೆ, ಡಿಸ್ಕಾರ್ಡ್ ಅಮಾಂಗ್ ಫ್ರೆಂಡ್ ಆರ್ ಫ್ಯಾಮಿಲಿ. ದಯವಿಟ್ಟು ನಿಮ್ಮ ಫ್ರೆಂಡ್ ಮತ್ತು ನಿಮ್ಮ ಫ್ಯಾಮಿಲೀಸ್ಗಳ ನಡುವೆ ಯಾರೋ ತಂದು ಹಾಕೋ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲಿಂದ ಅಲ್ಲಿಗೆ ಹೇಳುವಂಥದ್ದು, ಅಲ್ಲಿಂದ ಇಲ್ಲಿಗೆ ಹೇಳುವಂಥದ್ದು. ಬಹಳಷ್ಟು ಎಚ್ಚರಿಕೆಯಿಂದ ಇರಿ. ಮನೆಯಲ್ಲಿ ಕಳ್ಳರ ಸಂಖ್ಯೆ ಜಾಸ್ತಿ ಆಗುವಂಥ ಸಾಧ್ಯತೆ ಇದೆ. ಅಂದರೆ ಏನೋ ದೋಚ್ಕೊಂಡು ಹೋಗ್ಬಿಡ್ತಾರೆ, ಲೂಟಿ ಮಾಡಿಬಿಡ್ತಾರೆ ಅಂತಲ್ಲ, ಇದು ರಾಯರಿಂದ ಬರ್ತಿರುವಂಥ ಒಂದು ಮೆಸೇಜ್. ನಿಮ್ಮ ಕೆಲಸದ ಸ್ಥಳ ಅಥವಾ ಮನೆ ಸ್ಥಳಗಳಲ್ಲಿ ಏನಾದ್ರು ವಸ್ತುಗಳನ್ನು ಕದಿಯುವಂಥದ್ದು, ಫ್ರೆಂಡ್ ಆಗಿರ್ಬೋದು ಅಥವಾ ಫ್ಯಾಮಿಲಿ ಪರ್ಸನ್ ಆಗಿರ್ಬೋದು, ಕದಿಯುವಂತಹ ಸಾಧ್ಯತೆಗಳಿದೆ. ನಿಮ್ಮ ವಸ್ತುಗಳು, ನಿಮ್ಮ ಹಣಕಾಸಿನ ವಿಚಾರ ಎಚ್ಚರಿಕೆ ಅಂತ ಹೇಳಿ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವೀಡಿಯೋ ನೋಡ್ತಿದ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಥರ್ಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ರೀಡಿಂಗ್ ನೋಡೋಣ.
ಅದರಲ್ಲೂ 7 ಚಕ್ರ ಬ್ರೇಸ್ಲೆಟ್ ಹಾಕ್ಕೊಂಡು ನೀವು ಮಂತ್ರ ಜಪಗಳನ್ನು ಮಾಡುವಂಥದ್ದು. ಕೆಲವೊಂದು ಕ್ರಿಸ್ಟಲ್ಸ್ಗಳನ್ನ ನಾನು ಸಜೆಷನ್ ಮಾಡ್ತೀನಿ. ನಿಮ್ಮ ಲೈಫಲ್ಲಿ ಏನು ಪ್ರಾಬ್ಲಮ್ ಆಗ್ತಾ ಇದೆ, ಕೆಲವೊಂದು ಕ್ರಿಸ್ಟಲ್ನ ನಾನು ಕಂಬೈನ್ ಮಾಡಿ ಕೊಟ್ಟಾಗ ಏನಾಗುತ್ತೆ, ಆ ಬ್ಲಾಕೇಜ್ ಓಪನ್ ಆಗುತ್ತೆ, ಸಡನ್ನಾಗಿ ಲಕ್ ಕ್ರಿಯೇಟ್ ಆಗ್ತಾ ಬರುತ್ತೆ. ಸೊ ನಾನು ಇವತ್ತು ಈ ಕ್ರಿಸ್ಟಲ್ಗಳನ್ನ 12 ವರ್ಷದಿಂದ ಧರಿಸ್ತಾನೆ ಒಂದು ಒಳ್ಳೊಳ್ಳೆ ಸ್ಥಾನಕ್ಕೆ, ಒಳ್ಳೊಳ್ಳೆ ಹಾದಿಗೆ ಬಂದಿದ್ದೀನಿ. ದಯವಿಟ್ಟು ನೀವು ಕೂಡ ಹಾಗೆ ಬರ್ರಿ. ನಾನು ಸುಮ್ಮನೆ ಇನ್ಸ್ಟಾ ಫ್ಯಾಮಿಲಿ, ಏನು ಯೂಟ್ಯೂಬ್ ಫ್ಯಾಮಿಲಿ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಸುಮ್ಮನೆ ಬಾಯಿ ಮಾತಿಗಂತೂ ಹೇಳಲ್ಲ. ಫ್ಯಾಮಿಲಿ ನಾನು ಹೇಗೆ ಸಕ್ಸಸ್ನ ಕಂಡೆ ಅದೇ ರೀತಿ ನೀವು ಕೂಡ ಸಕ್ಸಸ್ನ ಕಾಣಿ ಅಂತ ಹೇಳಿ ನಾನು ಹೇಳ್ಬೋದು. ಅದೇ ನನ್ನ ಆಸೆನೂ ಕೂಡ. ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಏನೆಲ್ಲ ಪ್ರಾರ್ಥನೆ ಏನಾದರೂ ಮಾಡ್ಕೊಂಡಿದ್ರೆ ಭಗವಂತನ ಹತ್ರ ಏನಾದರೂ ನೀವು ಏನಾದರೂ ಒಂದು ಸಂಕಲ್ಪಗಳನ್ನು ಇಟ್ಟಿದ್ರೆ ಅದಾಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಿ ತೋರಿಸ್ತಾ ಇದೆ. ನೀವು ಭಗವಂತನಿಗೆ ಎಷ್ಟು ಹತ್ತಿರ ಆಗಿದ್ದೀರಿ, ಭಗವಂತನೂ ಕೂಡ ಅಷ್ಟೇ ಹತ್ತಿರದಲ್ಲಿ ನಿಮಗಿದ್ದಾನೆ ಅಂತಲೂ ಕೂಡ ಇಲ್ಲಿ ತೋರಿಸುತ್ತೆ. ಹಾಗೆ ದಯವಿಟ್ಟು ನೀವು ಎಲ್ಲರನ್ನೂ ಕೂಡ ಪ್ರೀತಿಯಿಂದ ಕಾಣಬೇಕಾಗತ್ತೆ, ಅದೇ ನಿಮ್ಮ ಹತ್ರ ಬರುತ್ತೆ ಅಂತ ಹೇಳಿ ತೋರಿಸುತ್ತೆ. ಶತ್ರು ಏನೋ ನಿಮ್ಮ ಬೆನ್ನ ಹಿಂದೆ ಚೂರಿ ಹಾಕೋ ಕೆಲಸಗಳನ್ನು ಮಾಡ್ತಾ ಇದ್ದಾರಾ, ಆಯಿತಾ, ಮಾಡಲಿ, ಅದಕ್ಕೆ ರಿಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ನಿಮಗೆ ಯೋಗನೇ ಇಲ್ಲಿ ಮೇಜರಾಗಿ ಲವರ್ಸ್ ಕಾರ್ಡ್ ಬಂದಿರೋದ್ರಿಂದ ಒಳ್ಳೆಯ ಯೋಗಗಳು ನಿಮಗೆ ಬರಬೇಕು ಅಂತಲೇ ಬಂದಿದೆ. ಅದು ಯಾರ ಕೈಯಿಂದನೂ ಕಿತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಎಂಥ ಇಲ್ಲಿ ಕುತಂತ್ರಗೇಡಿಗಳಿದ್ದಾರೆ ನಿಮ್ಮ ಲೈಫಲ್ಲಿ. ಏನೋ ಒಳ್ಳೇದಾಗ್ತಾ ಇದೆಯಲ್ಲ, ಅದಾಗ್ತಾ ಇದೆಯಲ್ಲ, ಇದು ಹಿಂಗೆ ಇಷ್ಟಕ್ಕೆ ಬಿದ್ದೋಗ್ಬಿಡ್ತಾರೆ, ಇಷ್ಟಕ್ಕೆ ಹಾಳಾಗ್ಬಿಡ್ತಾರೆ ಅಂತಲೇ ಇರ್ತಾರೆ. ಅವ್ರು ಹಂಗೆ ಅಂದ್ಕೊಂಡೇ ಇರಲಿ. ಏಕೆಂದರೆ ಅವ್ರು ಹಂಗೆ ಅಂದ್ಕೊಳ್ಳೋರು ಅವ್ರು ಯಾವತ್ತೂ 6ಕ್ಕೂ ಏರಲ್ಲ, 3ಕ್ಕೂ ಹೇಳಿರಲ್ಲ. ಬೇಕಾದರೆ ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇರಿ. ನಿಮ್ಮ ಮನೆ ಹತ್ರನೋ ಅಥವಾ ನಿಮ್ಮ ಲೈಫಲ್ಲೋ ಯಾರೋ 4 ಜನ ನಿಮ್ಮ ಬಗ್ಗೆ ಕೂತ್ಕೊಂಡು ಮಾತಾಡ್ತಾ ಇರ್ತಾರಲ್ಲ, ನೀವು ನಿಮ್ಮ ಪಾಡಿ ನಿಮ್ಮ ಸಕ್ಸಸ್ ಬಗ್ಗೆ, ನಿಮ್ಮ ಕೆಲಸದ ಬಗ್ಗೆ ನಿಮ್ಮ ಪಾಡಿ ನೀವು ಗಮನ ಹರಿಸ್ಕೊಳ್ತಾ ಹೋಗಿ ಆಮೇಲೆ ನೋಡಿ, ನೀವು ಅವ್ರ ಲೈಫಲ್ಲಿ 1 ವರ್ಷ ಬಿಟ್ಟು ನೋಡಿಪ್ಪ ಸಾಕು, ಅವ್ರು ಎಲ್ಲಿದ್ದಾರೋ ಅಲ್ಲೇ ಇರ್ತಾರೆ. ನೀವು ನಿಮ್ಮ ಪಾಡಿಗೆ ನೀವಿದ್ದರೆ ನೀವು ಇನ್ನೆಲ್ಲೋ ಹೋಗಿರ್ತೀರಿ. ಅದೇ ರೀತಿಯೇ ಇದೆ. ಭಗವಂತ ನಿಮಗೆ ಕೊಡೋದನ್ನು ಮಾತ್ರ ಎಲ್ಲೂ ನಿಲ್ಲಿಸ್ತಾನೂ ಇಲ್ಲ. ಹೆಂಗಾದರೂ ಒಂದು ರೂಪದಲ್ಲಿ ಬಂದು ಕೈ ಹಿಡಿತಾ ಇದ್ದಾನೆ ಅಂತಲೇ ತೋರಿಸ್ತಾ ಇದೆ ಇಲ್ಲಿ ನನಗೆ. ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಇಲ್ಲಿ ಮನೆಯಲ್ಲಿ ಸಂತೋಷದ ವಾತಾವರಣ, ಕೆಲಸದ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಲಾಭಗಳನ್ನು ನೀವು ನೋಡ್ತೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಕೆಲವೊಂದು ಮನೆಗಳಲ್ಲಿ ಪ್ರೆಗ್ನೆನ್ಸಿ ವಿಚಾರಕ್ಕೆ ಏನಾದರೂ ಎದುರು ನೋಡ್ತಾ ಇದ್ದರೆ ಅದು ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನಾನು ನೋಡಬಹುದು. ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ ಬಿಸ್ನೆಸ್ಸಲ್ಲಿ ಸಡನ್ನಾಗಿ ಧನಾಭಿವೃದ್ಧಿ ಜಾಸ್ತಿ ಅಂತಲೇ ಇಲ್ಲಿ ತೋರಿಸುತ್ತೆ. ಹಾಗೆ ಇಲ್ಲಿ ನೀವೇನು ಕೋರಿಕೆ ಪ್ರೇ ಮಾಡ್ತಾ ಇದ್ರಿ ರಾಯರಿಗೆ, ಅದು ಕೂಡ ಆಗುವಂತಹ ಸಾಧ್ಯತೆಗಳು ಕೂಡ ಇಲ್ಲಿ ನಾನು ನೋಡ್ತಾ ಇದ್ದೀನಿ. ನಂತರದಲ್ಲಿ ಇಲ್ಲಿ ಯಾವುದೇ ಒಂದು ವಿಚಾರಗಳು ನಿಮ್ಮ ಲೈಫಲ್ಲಿ, ಯಾಕೆಂದರೆ ಮೇಜರ್ ಕಾರ್ಡ್ಸ್ಗಳು ನಾನು ನೋಡ್ತಾ ಇದ್ದೀನಿ ಸ್ಟಾರ್ಟಿಂಗಿಂದ, ನಿಮ್ಮ ಲೈಫಲ್ಲಿ ಎಲ್ಲನೂ ಕೂಡ ಇದೆ. ಎಲ್ಲ ನೀವೇನೇನು ಬೇಡ್ಕೊಂಡಿದ್ರಿ, ಈ ಹಿಂದೆ ಮಾತ್ರ ಬಹಳಷ್ಟು ಕಷ್ಟಗಳನ್ನು ಪಟ್ಕೊಂಡಿದ್ರಿ, ಬಟ್ ಈಗ ನಿಮ್ಮ ಲೈಫಲ್ಲಿ ಏನೆಲ್ಲ ಬೇಡ್ಕೊಂಡಿದ್ರಿ ಅಲ್ವಾ, ಅದೆಲ್ಲನೂ ಕೂಡ ಆಗ್ತಾ ಇದೆ. ಬಟ್ ಆದರೆ ಕೆಲವು ಕೆಟ್ಟ ಕಣ್ಣುಗಳು ಅಥವಾ ನಿಮ್ಮ ಏಳಿಗೆಯನ್ನು ಸಹಿಸಲಕ್ಕೆ ಆಗದೇ ಇರುವಂತಹ ವ್ಯಕ್ತಿಗಳು ನಿಮಗೆ ಮುಂದೆ ಹೋಗೋದಕ್ಕೆ ಒಂದಷ್ಟು ತಡೆಯುವಂತಹ ಸಾಧ್ಯತೆಗಳು ತಡೀತಾ ಇರಬಹುದು ಅನ್ನೋದು ಕೂಡ ಇಲ್ಲಿ ನೋಡಬಹುದು. ಓಕೆ, ಏನು ಅಂತ ಹೇಳಿದ್ರೆ ಒಂದಷ್ಟು ಕಣ್ಣುಗಳಿಂದ ಅದು ಡಿಲೇ ಆಗ್ತಾ ಇರ್ಬೋದು, ಅಥವಾ ಸಮಸ್ಯೆಗಳನ್ನು ಮಾಡುವಂಥದ್ದು. ಕೆಲವೊಂದು ಸಲ ಮೈಂಡಲ್ಲೂ ಕೂಡ ಬಹಳಷ್ಟು ಇಂಥ ವ್ಯಕ್ತಿಗಳಿಂದ ಕಿರಿಕಿರಿ ಆಗುವಂಥ ಸಾಧ್ಯತೆಗಳಿದೆ. ಬಟ್ ಆದರೆ ಅದನ್ನು ಮೇಜರಾಗಿ ತಗೊಳ್ಳೋದಕ್ಕೆ ಹೋಗಬೇಡಿ. ಈ ನಮ್ಮ ಲೈಫಲ್ಲಿ ಕೆಲವೊಬ್ಬರು ನೋಡಿ, ರಾಯರ ಸಂದೇಶ ಇದು ಹೌದು, ರಾಯರೇ ಏನು ಮಾಡಿಬಿಡ್ತಾರೆ ಅಂತ ಹೇಳಿದ್ರೆ, ಕೆಲವೊಂದು ಸಲ ನಾವು ಹೀಗೆ ಹೋಗ್ತಾ ಇರ್ತೀವಿ, ಅಲ್ಲಿ ಏನೋ ಸಮಸ್ಯೆ ಕಾಣೋದಕ್ಕೆ ಶುರು ಆಗ್ತಾ ಇದೆ ಅಂತ ಹೇಳಿದ್ರೆ ನಮಗೆ ಭಗವಂತ ಒಂದು ಇಂಡಿಕೇಶನ್ ಕೊಡ್ತಾ ಇದ್ದಾನೆ, ನೋಡು ಇದು ಸರಿ ಇಲ್ಲ, ಇದಕ್ಕಿಂತ ಮುಂದಕ್ಕೆ ಹೋಗಬೇಕು, ನೀನು ಇದಕ್ಕಿಂತ ಬೇರೆ ಒಂದು ಹಾದಿ ಇದೆ ನಿನಗೆ, ಅದ ಕಡೆನೂ ಚೂಸ್ ಮಾಡು. ನೀನು ಪ್ರತಿ ಸಲ ಒಂದೇ ಡೈರೆಕ್ಷನಲ್ಲಿ ಹೋಗ್ತಾ ಇದೆಯಪ್ಪ. ಸೊ ಹಾಗಾಗಿ ಇಂಥವ್ರನ್ನ ಯಾರನ್ನೋ ಒಬ್ರನ್ನ ಕಳಿಸಿದ್ದೀನಿ, ಅಂಥವ್ರು ಕಣ್ಣು ಬೀಳುತ್ತೆ ಅಂತ ಕಳಿಸಿದ್ದೀನಿ. ಸೊ ಅದು ಏನಾದರೂ ಒಂದು ಸಮಸ್ಯೆಗಳು ಆಗ್ತಾ ಇದ್ದಾಗ, ಶತ್ರುಗಳು ಹುಟ್ಟಿದ್ದಾರೆ ಅಥವಾ ಅವ್ರು ಇನ್ನೇನೋ ನಮ್ಮ ಬಗ್ಗೆ ಕೆಡ್ದಾಗ ಮಾತಾಡ್ತಾ ಇದ್ದಾರೆ ಅಂದರೆ ಅವ್ರು ಏನು ಮಾತಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅವ್ರು ಏನು ಬಾಯಲ್ಲಿ ಬರುತ್ತಲ್ಲ, ಅವ್ರು ನಮ್ಮ ಸರಿ ಮಾಡೋದಕ್ಕೋಸ್ಕರನೇ ಬರುವಂಥವ್ರು ಅವರೆಲ್ಲ. ನನ್ನ ಲೈಫಲ್ಲಿ ಎಷ್ಟೋ ಜನ ಬರ್ತಾರೆ. ನಾನು ಇವತ್ತು ತೋರಿಸಿರುವಂತಹ ಕ್ರಿಸ್ಟಲ್ಸ್ಗಳು ಸಾಮಾನ್ಯವಾಗಿ ನಾನು ಕಲ್ತ್ಕೊಂಡು ಬಂದದ್ದು ಜೈಪುರ್ನಲ್ಲೇ ತರಿಸುವಂಥ ಕ್ರಿಸ್ಟಲ್ಸ್ಗಳು, ಜೈಪುರ್ನಲ್ಲೇ ಕ್ರಿಸ್ಟಲ್ಸ್ ಆಗಿರ್ಬೋದು, ಟ್ಯಾರೋ ಕಾರ್ಡ್ ಕಲ್ತಿದ್ದಾಗಿರ್ಬೋದು ಜೈಪುರಲ್ಲೇ IPHM ಸರ್ಟಿಫೈಡ್. ಇಲ್ಲಿ ಕಲ್ತಿರೋದನ್ನು ಎಷ್ಟೋ ಜನ ಹೋಗಿ ಅಲ್ಲಿ ಅವರು ಅವ್ರ ಚಾನಲ್ಗಳಲ್ಲಿ ಹಾಕೊಳ್ಳುವಂಥದ್ದು, ಅಥವಾ ಎಷ್ಟೋ ಜನ ಕ್ರಿಸ್ಟಲ್ಸ್ಗಳು ಹಾಗೆ ಹೀಗೆ ಅಂತ ಹೇಳಿ ಯಾವುದೋ ಡಮ್ಮಿ ಕ್ರಿಸ್ಟಲ್ಸ್ಗಳಲ್ಲೂ ಇಲ್ಲಿ ಕೆಲವು ಲೋಕಲ್ ಅಂಗಡಿಗಳಿಂದ ತರಿಸುವಂಥ ಕ್ರಿಸ್ಟಲ್ಸ್ಗಳು ಕೊಡ್ತಾ ಇದ್ದೀರಿ. ನಿಜವಾಗ್ಲೂ ಒಳ್ಳೆಯದಲ್ಲ.
ಪ್ಯೂರ್ ಆಗಿರುವಂತಹ ಕ್ರಿಸ್ಟಲ್ಸ್ಗಳನ್ನ ಕೊಡಿ ಅವ್ರಿಗೂ. ಏಕೆಂದರೆ ಅವರು ಕೂಡ ಕಷ್ಟಪಟ್ಟು ಹೊಟ್ಟೆ ಬಟ್ಟೆ ಕಟ್ಟಿ ನಿಮ್ಗೆ ಹಣ ಹಾಕ್ತಾ ಇರ್ತಾರೆ, ಅದು ಕೂಡ ನಮಗೆ ಸಿಗಬೇಕಲ್ಲ, ಆಯಿತಾ. ಸೊ ಅಂಥ ಪ್ಯೂರ್ ಆಗಿರೋ ದಯವಿಟ್ಟು ನೀವು ಕೊಡುವಂತಹ ಹಣನ ಟ್ಯಾರೋ ರೀಡಿಂಗ್ ಮೂಲಕ ಆಗಿರ್ಬೋದು, ಅಥವಾ ಕ್ರಿಸ್ಟಲ್ಸ್ಗೆ ಹಾಕಬೋದು, ಅಥವಾ ನಮ್ಮಂಥವ್ರ ಬಾಯಲ್ಲಿ ಸಜೆಷನ್ ಕೇಳೋಕ್ಕೆ ಅಂತ ಬರ್ತೀರಿ. ಸತ್ಯ ಸಿಗುವಂತಹ ಜಾಗದಲ್ಲಿ ಟೈಮ್ ಆದರೂ ಪರವಾಗಿಲ್ಲ, ನಿಧಾನ ಆದರೂ ಪರವಾಗಿಲ್ಲ, ಅಂಥ ಕಡೆಗೆ ಹೋಗಿ. ಒಳ್ಳೇದಾಗತ್ತೆ, ಒಳ್ಳೆ ಮಾರ್ಗದರ್ಶನ ತೋರಿಸ್ತಾರೆ ಅನ್ನೋದಾದರೆ ಅಂಥ ಕಡೆಗೆ ನೀವು ಹೋಗಿ. ಓಕೆ, ಇಲ್ಲಿ ಇಂಥ ವ್ಯಕ್ತಿಗಳು ಸಮಸ್ಯೆ ಕೊಡೋಕೆ ಬರ್ತಾರೆ, ನಾವು ಅವಾಗ ಇಗ್ನೋರ್ ಮಾಡ್ತೀವಿ. ಓ, ಇವ್ರು ಹಿಂಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನನಗೆ ಇನ್ನೇನೋ ಬೇರೆ ಹಾದಿ ಇದೆ, ಇನ್ನೇನೋ ಮಾಡ್ಬೇಕು ನಾನು ಅನ್ನುವಂತಹ ರೀತಿಯಲ್ಲಿ ಒಂದಷ್ಟು ನಮಗೆ ಇವ್ರು ತೋರಿಸ್ಕೊಡುವಂಥದ್ದು. ಇಲ್ಲಿ 2 ಆಫ್ ಕಪ್ಸ್ ಬಂದಿದೆ. ಬಹಳಷ್ಟು ಈ ಹಿಂದೆ ಕಿತ್ತಾಡ್ದಂಥದ್ದಾಗಿರ್ಬೋದು, ಅಥವಾ ಜಗಳ ಆಡ್ಕೊಂಡು ಹೋದಂತಹ ವ್ಯಕ್ತಿಗಳಿಂದ ಮತ್ತೆ ಸರಿಪಡಿಸ್ಕೊಳ್ಳುವಂಥದ್ದು, ಅಂದರೆ ನಿಮ್ಮಿಬ್ಬರು ರೀಕನೆಕ್ಷನ್ ಆಗಿರುವಂಥದ್ದು, ಶತ್ರು ಆಗಿರ್ಬೋದು, ಮಿತ್ರರಾಗಿರ್ಬೋದು, ಲವರ್ಸ್ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಕಿತ್ತಾಟಗಳಲ್ಲಿ ಏನಾದರೂ ದೂರ ಆಗ್ತಾ ಇದ್ದರೆ ನೀವು ರಾಯರ ಆರಾಧನೆ ಮಾಡಿದ ನಂತರದಲ್ಲಿ ಸಂಬಂಧಗಳಲ್ಲಿ ಏನೇ ನೋವುಗಳಿದ್ರೂ ಕೂಡ ಸರಿ ಹೋಗುವಂತಹ ಸಾಧ್ಯತೆಗಳು ಅತಿ ಹೆಚ್ಚಾಗಿದೆ. ಹಾಗೆ ನೀವು ಯಾರನ್ನ ಯಾವ ರೀತಿ ಕಾಣ್ತೀರಿ ನೋಡಿ, ಎಲ್ಲನೂ ಕೊಟ್ಟಿದ್ದಾನೆ ಭಗವಂತ. ಇಲ್ಲಿ ಅದೃಷ್ಟ ಇದೆ, ಎಲ್ಲನೂ ಇದೆ. ಲಕ್ ಅನ್ನೋದು ಕೂಡ ಇನ್ನು ಸದ್ಯದಲ್ಲೇ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಸೊ ಎಲ್ಲನೂ ಕೊಟ್ಟಿದ್ದಾನೆ ಭಗವಂತ. ಅದೇ ರೀತಿ ನೀವೂ ಅಷ್ಟೇ ಸರಿಯಾದ ರೀತಿಯಲ್ಲಿ ಜನಗಳ ಹತ್ರನೂ ಕೂಡ ಅದೇ ರೀತಿ ಇರಬೇಕಾಗತ್ತೆ. ಭಗವಂತನಿಗೆ ನ್ಯಾಯಬದ್ಧವಾಗಿ ನೀವು ಇರಬೇಕಾಗತ್ತೆ ಅನ್ನುವಂಥ ಸೂಚನೆ ಕೂಡ ಇಲ್ಲಿ ಕೊಡ್ತಾ ಇದೆ. 10 ಆಫ್ ಕಪ್ಸ್ ಬಂದಿರೋದ್ರಿಂದ ಎಲ್ಲೋ ಸಂಭ್ರಮದ ವಾತಾವರಣ, ಫ್ಯಾಮಿಲಿ ಒಟ್ಟಿಗೆ ಹೊರಗಡೆ ಹೋಗುವಂಥದ್ದು, ಸುತ್ತಾಡುವಂಥದ್ದು, ಫ್ಯಾಮಿಲಿ ಮತ್ತು ಮಕ್ಕಳು ಒಟ್ಟಿಗೆ ಎಲ್ಲ ಹೊರಗಡೆ ಹೋಗುವಂಥದ್ದು, ಒಂದು ಎಂಜಾಯ್ಮೆಂಟ್ ಆಗಿರ್ಬೋದು, ಅಥವಾ ಮನೆಯಲ್ಲಿ ಹೊಸ ಕಾರ್ಯಗಳಾಗಿರ್ಬೋದು, ಫ್ಯಾಮಿಲಿ ಗೆಟ್ ಟುಗೆದರ್ ಆಗಿರ್ಬೋದು, ಜನಗಳು ಯಾರಾದರೂ ನೆಂಟರುಗಳ ಆಗಮನ ಮನೆ ಒಳಗಡೆ ಬರುವಂಥದ್ದು, ಒಂದು ಫ್ಯಾಮಿಲಿ ಮನೆ ಒಳಗೆ ಬರುವಂಥದ್ದು, ಈ ರೀತಿ ಎಲ್ಲನೂ ಕೂಡ ನಾನು ಇವತ್ತಿನ ರೀಡಿಂಗಲ್ಲಿ 3rd ಕಾರ್ಡ್ ರೀಡಿಂಗಲ್ಲಿ ನೋಡ್ತಾ ಇದ್ದೀನಿ. ರಾಯರ ಸಂದೇಶ ಮುನ್ಸೂಚನೆ ಇದೇ ಆಗಿದೆ. ಸೊ ಟೀ ಲೀಫ್ ಮೆಸೇಜ್ ಮೂಲಕ ರಾಯರ ಸಂದೇಶ ಏನಾಗಿದೆ, ಸ್ಕಲ್ ಬರ್ತಿದೆ. ಹಿಡನ್ ಸೀಕ್ರೆಟ್ ಕ್ಯಾನ್ ಹಾರ್ಮ್ ಯು. ಕೆಲವೊಂದು ಮುಚ್ಚಿಟ್ಟಂತಹ ಸತ್ಯಗಳು ನಾನು ಹೇಳ್ತಾ ಇದ್ದೀನ, ಇಲ್ಲಿ ಬಹಳಷ್ಟು ಆ ಥರದ್ದೇನು ನಾನು ನೋಡ್ತಾ ಇಲ್ಲ, ಸಮಸ್ಯೆಗಳು ನೋಡ್ತಾ ಇಲ್ಲ. ಕೆಲವೊಂದು ಇಂಥ ವ್ಯಕ್ತಿಗಳು ನಿಮ್ಮ ಮುಂದೆ ಹೋಗೋದಕ್ಕೆ ಏನೆಲ್ಲ ಕಾಲೆಳೆಯುವಂಥ ಕೆಲಸಗಳು ಮಾಡ್ತಾ ಇದ್ದಾರೆ, ಅಥವಾ ನಿಮ್ಮ ಬಗ್ಗೆ ಅಪಪ್ರಚಾರಗಳನ್ನು ಮಾಡುವಂಥದ್ದು, ಅಥವಾ ನಿಮ್ಮ ಮೈಂಡ್ಗೆ ಇಂಥ ವ್ಯಕ್ತಿಗಳು ನಡ್ಕೊಳ್ಳುವಂತಹ ರೀತಿಗಳು ಕಿರಿಕಿರಿ ಅನಿಸುವಂಥದ್ದು, ಇಂಥವರೆಲ್ಲ ಯಾಕೆ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಕೆಲವೊಂದು ಸತ್ಯಗಳು ಗೊತ್ತಾಗುವಂತಹ ಸಾಧ್ಯತೆ ಇದೆ. ಮುಚ್ಚಿಟ್ಟಿರುವಂತಹ ಕೆಲವು ಸತ್ಯಗಳು ನಿಮ್ಮ ಮನಸ್ಸಿಗೆ ನೋವಾಗುವಂತಹ ಸಂದರ್ಭ ಬರಬಹುದು ಅನ್ನುವಂತಹ ರೀತಿಯಲ್ಲಿ ರಾಯರ ಸಂದೇಶ ಆಗಿದೆ. ಓಕೆ, ಇಲ್ಲಿ ಪರ್ಸ್ ಬರ್ತಿದೆ. ಪೇ ಅಟೆನ್ಷನ್ ಟು ಯುವರ್ ಫಿನಾನ್ಸ್. ಇಲ್ಲಿ ನೋಡಿ, ನಿಮ್ಮ ಹಣಕಾಸಿನ ವಿಚಾರವಾಗಿ ದಯವಿಟ್ಟು ನೀವು ಅದ್ರ ಕಡೆ ಗಮನ ಹರಿಸಬೇಕಾಗತ್ತೆ ಅಂತ ಹೇಳಿ ತೋರಿಸ್ತಾ ಇದೆ. ಹಣಕಾಸು ಮಾಡೋದಕ್ಕಾಗಿರ್ಬೋದು, ಹಣಕಾಸು ಇಟ್ಕೊಳ್ಳೋದಕ್ಕಾಗಿರಬಹುದು, ಅದ್ರ ಕಡೆ ದಯವಿಟ್ಟು ಗಮನ ಹರಿಸಿ ಅಂತ ಹೇಳಿ. ಯಾಕೆಂದರೆ ಇದೊಂದು ಅದ್ಭುತವಾದಂತಹ ಪೀರಿಯಡ್, ಏನೇ ಮುಟ್ಟಿದ್ರೂ ಕೂಡ ಚಿನ್ನ ಆಗುವಂತಹ ಸಮಯ. ಸೊ ಅದ್ರ ಕಡೆ ಗಮನ ಹರಿಸ್ಬೇಕಾಗತ್ತೆ ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ. ಓಕೆ, ನಂತರದಲ್ಲಿ ಇಲ್ಲಿ ಆ್ಯಂಟ್ ಬರ್ತಿದೆ. ವರ್ಕ್ ಅಚೀವ್ಮೆಂಟ್ ಸಕ್ಸಸ್ ಅಂತ ಹೇಳಿ ಬರ್ತಾ ಇದೆ. ಅಂದರೆ ನೀವು ನಿಮ್ಮ ಲೈಫಲ್ಲಿ ಈಗ ನೀವು ಮಾಡ್ತಿರುವಂತಹ ಚಿಕ್ಕ ಚಿಕ್ಕ ಕೆಲಸ ಆಗಿರ್ಬೋದು, ಚಿಕ್ಕ ಚಿಕ್ಕ ಬಿಸ್ನೆಸ್ ಆಗಿರ್ಬೋದು, ಮುಂದೆ ಒಂದು ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗುತ್ತೆ. ಹೌದು, ನಾನು ನೋಡಿ ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದೆ, ಏನು ಜೆರಾಕ್ಸ್ ಮಾಡಿಸ್ಕೊಂಡು ಬರೋದು, ಅದು ಮಾಡಿಸ್ಕೊಬರೋದು, ಚಿಕ್ಕ ಚಿಕ್ಕ ಕೆಲಸಗಳನ್ನು ಕೊಟ್ಟಿರ್ತಾನೆ ಭಗವಂತ. ಅದನ್ನೆಲ್ಲ ನಾವು ಶಿರಸಾ ನಮಾಮಿ ಅಂತ ಹೇಳಿ ತಲೆ ಬಾಗಿಸ್ಕೊಂಡು ಮಾಡ್ಕೊತಾ ಹೋದರೆ ಭಗವಂತ ಇನ್ನೆಲ್ಲೋ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿರ್ತಾನೆ. ನಾವು ರಾಯರ ಬಗ್ಗೆ ಹಾಡು ಹೇಳ್ತಾರಲ್ಲ, ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಆಯಾ ಆಗಿರುವೆ ರಾಘವೇಂದ್ರ ಅಂತ ಹೇಳಿದ್ರೆ, ನೀನು ದೊಡ್ಡ ಕೆಲಸನಾದರೂ ಮಾಡಿಸು, ಚಿಕ್ಕ ಕೆಲಸನಾದರೂ ಮಾಡಿಸು, ಈಗ ಮಾಡಿಸ್ತಿರುವಂತಹ ಕೆಲಸನ ಅತಿ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ತೀಯ ಅನ್ನೋದು ಗೊತ್ತಿದೆ ಅಂತ ಹೇಳಿ ಆ ಒಂದು ಧೈರ್ಯವಾದ ಮನಸ್ಸಿನಲ್ಲಿ ನೀವಿರಿ. ಭಗವಂತ ನಮ್ಮ ಕೈಯಲ್ಲಿ ಏನೇ ಕೆಲಸ ಮಾಡ್ತಾಯಿದ್ರು ಕೂಡ ನಮ್ಮನ್ನು ಟೆಸ್ಟ್ ಮಾಡ್ತಾ ಇರ್ತಾನೆ. ಅವತ್ತಿನ ದಿನಕ್ಕೆ ಅವತ್ತಿನ ಹೊಟ್ಟೆಪಾಡಿಗೆ ನಮ್ಗೆ ನಡೀತಾ ಇರ್ಬೋದು, ಬಟ್ ಆದರೆ ಅವನನ್ನು ಬಿಗಿಯಾಗಿ ಪಾದನ ಇಟ್ಕೊಂಡು ಪ್ರತಿದಿನ ಕೆಲಸ ಮಾಡೋದಿದೆಯಲ್ಲ, ನಮ್ಮನ್ನು ಕರ್ಕೊಂಡೋಗಿ ಮೇಲೆಲ್ಲೋ ಕೂರಿಸ್ಬಿಡ್ತಾನೆ. ಇದು ಸತ್ಯ. ನೀವು ಇವತ್ತೇನೇ ಕೆಲಸ ಮಾಡ್ತಿರ್ರಿ, ಬಟ್ಟೆ ಹೊಲಿತಾ ಇರ್ರಿ, ಬಟ್ಟೆ ಒಗಿತಾ ಇರ್ರಿ, ಯಾರ್ದೋ ಮನೆ ಕೆಲ್ಸಕ್ಕೆ ಹೋಗ್ತಾ ಇರಿ, ಏನೇ ಮಾಡ್ತಾಯಿರಿ, ಇವತ್ತು ಮಾಡ್ತಿರುವಂತಹ ಕೆಲಸ ತಲೆ ಮೇಲೆ ಇಟ್ಕೊಂಡು ನೀವು ಮುಂದಕ್ಕೆ ಹೋಗ್ತಾ ಇದ್ರೆ, ಮುಂದಕ್ಕೆ ಹೋದ್ರಿ ಅಂತ ಹೇಳಿದ್ರೆ ಅದ್ಭುತವಾದಂತಹ ಏನಿದೆಯಲ್ಲ
ದಿನಗಳು ಬರುವಂತಹ ಸಾಧ್ಯತೆ ಇದೆ. ನಿಮ್ಮ ಅಚೀವ್ಮೆಂಟ್ ಸಕ್ಸಸ್ ಮುಂದೆ ನೀವು ನೋಡ್ತೀರಿ ಅಂತ ಹೇಳಿ ತೋರಿಸುತ್ತೆ. ಇಲ್ಲಿ ಕೀ ಬರ್ತಿದೆ ಸಕ್ಸಸ್ಫುಲ್ ಔಟ್ಕಮ್ ಟು ಯುವರ್ ಪ್ರಾಬ್ಲಮ್ಸ್. ಅಂದರೆ ಇನ್ನು ಕೆಲವೇ ದಿನಗಳಲ್ಲಿ ಇಲ್ಲಿ ಈಗ ಆಲ್ರೆಡಿ ನಿಮ್ಗೆ ಒಳ್ಳೆ ಸಮಯ ನಡೀತಾ ಇದೆ. ನಿಮ್ಮ ಸಕ್ಸಸ್ಫುಲಿ ಔಟ್ಕಮ್ ಯುವರ್ ಪ್ರಾಬ್ಲಮ್ಸ್ ಅಂದರೆ ನಿಮ್ಮ ಸಮಸ್ಯೆಗಳಿಂದ ಅದ್ಭುತವಾದಂತಹ ರೀತಿಯಲ್ಲಿ ಹೊರ ಬರುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ದಯವಿಟ್ಟು ರಾಯರ ಪಾದನ ಬಿಡೋದಕ್ಕೆ ಹೋಗಬೇಡಿ. ಯಾವುದಾದ್ರೂ ಒಂದು ವ್ರತ ಸಂಕಲ್ಪಗಳನ್ನು ಮಾಡುವಂಥದ್ದು ಅಥವಾ ಇವತ್ತಿನಿಂದ ರಾಯರ ಆರಾಧನೆನೋ ಅಥವಾ ರಾಯರ ಮಂತ್ರ 108 ಬಾರಿ ಹೇಳ್ಕೊಳ್ತೀನಿ ಅನ್ನುವಂತಹ ರೀತಿಯಲ್ಲಿ ಹೇಳ್ಕೊಂಡು 24 ಗಂಟೆ ಪೂಜೆ ಮಾಡ್ಕೊಳ್ಳಿ, 24 ಗಂಟೆ ಹೂ ಹಾಕಿ ಪೂಜೆ ಮಾಡಿ ಧೂಪ ಹಾಕಿ ಅಂತ ನಾನು ಕೇಳಲ್ಲ. ರಾಯರು ಅದನ್ನು ಕೇಳಲ್ಲ. ಅವನಿಗೆ ಬೇಕಾದಂತಹ ಸಮಯನ ನೀವು ಕೊಡಿ. ಆಮೇಲೆ ನಿಮ್ಮ ಕೆಲಸದಲ್ಲಿ ಅವನನ್ನು ಕಾಣಿ. ಅವನೇ ನಿಮ್ಮನ್ನು ಕೈ ಹಿಡ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಎಷ್ಟೋ ಸಲ ಸತ್ಯವಾಗ್ಲೂ ಹೇಳ್ತೀನಿ, ಎಷ್ಟೋ ಸಲ ಸತ್ಯಗಳು ನನ್ನ ಬಾಯಲ್ಲಿ ರಾಯರು ನುಡಿಸ್ತಾ ಇದ್ದಾರೇನೋ ಅಂತ ಅನಿಸುತ್ತೆ. ನಿಜವಾಗ್ಲೂ ಇದು ಸತ್ಯ. ಏನೇ ಆಗ್ತಾ ಇದ್ರೂ ಕೂಡ ಇಷ್ಟೇ ಸಮಯದಲ್ಲಿ ಆಗುತ್ತೆ ಅಂತ ಹೇಳಿದ್ದೀನಿ, ಇಷ್ಟೇ ಗಂಟೆಯಲ್ಲಿ ಅದು ಮುಗಿಯುತ್ತೆ ಅಂತ ಹೇಳಿದ್ದೀನಿ. ಓಕೆ, ಎಷ್ಟು ಸಲ ರಾಯರು ಅಥವಾ ಹನುಮ ನನ್ನ ಬಾಯಲ್ಲಿ ನುಡಿಸ್ತಾನೆ ಅನ್ನೋ ಅಂಥದ್ದು ಇದೆ. ಸೊ ಹಾಗಾಗಿ ರಾಯರ ಪಾದನ ಎಂಥದ್ದೇ ಟೈಮ್ ಆಗಿರಲಿ, ಎಂಥದ್ದೇ ದುಃಖದ ಸಮಯ ಆಗಿರಲಿ, ಬಿಗಿಯಾಗಿ ಇಟ್ಕೊಳ್ಳಿ. ನಿಮ್ಮ ಟೈಮ್ ಕೂಡ ತುಂಬ ಚೆನ್ನಾಗಿದೆ. ಇನ್ನಷ್ಟು ರಾಯರ ಗುರುಗಳನ್ನು ಬಿಗಿದಕೊಳ್ಳೋದ್ರಿಂದ ಇನ್ನೂ ಕೂಡ ಕಲರ್ಫುಲ್ ಆಗಿರುತ್ತೆ ನಿಮ್ಮ ಲೈಫ್ ಅನ್ನೋದು ಕೂಡ ಇಲ್ಲಿ ನೋಡಬಹುದು. ಸೊ ಇದು ಇವತ್ತಿನ 3rd ಕಾರ್ಡ್ ರೀಡಿಂಗ್ ಆಗಿತ್ತು ಅಂತ ಹೇಳ್ತಾ, ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ಗಳನ್ನ ಬುಕ್ ಮಾಡ್ಕೊಳ್ಳಿ. ಹಾಗೆ ಯಾರಿಗೆಲ್ಲ 7 ಚಕ್ರ ಬ್ರೇಸ್ಲೆಟ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಅದು ಕೂಡ ಬುಕ್ ಮಾಡ್ಕೊಳ್ಬೇಕಾಗತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ.